ನಮಸ್ಕಾರ. ಭಗವದ್ಗೀತೆ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ 17ನೇ ಶ್ಲೋಕ ತನಕ ನಾವು ನೋಡಿದ್ದೇವೆ. ಎಲ್ಲಕ್ಕಿಂತ ಮೇಲೆ ಎಲ್ಲರಿಗೂ ಆಶ್ರಯನಾದಂಥ ಭಗವಂತ ಇದ್ದಾನೆ ಎನ್ನುವಂಥ ಎಚ್ಚರದೊಂದಿಗೆ ನಿನ್ನ ಪಾಲಿಗೆ ಬಂದಂಥ ಕರ್ತವ್ಯವನ್ನು ಭಗವಂತ ಪ್ರಸಾದ ಅಂತ ತಿಳಿದು ಮಾಡು. ಓಡಿ ಹೋಗಬೇಡ, ಸಂಸಾರದಲ್ಲೇ ಬದುಕು. ಭಗವಂತ ಏನು ಕೊಟ್ಟಿದ್ದಾರೋ ಅದನ್ನು ಸ್ವೀಕಾರ ಮಾಡು. ನಿನ್ನ ರಕ್ಷಕ ಭಗವಂತ ಅಂತ ತಿಳಿ. ಹೀಗೆ ಬದುಕೋದ್ರಿಂದ ನಮ್ಮ ಆತ್ಮಕ್ಕೆ ಅಂಟಿದಂಥ ಕೊಳೆ ತೊಳೆದು ಹೋಗ್ತದೆ, ಮನಸ್ಸು ಸ್ವಚ್ಛವಾಗ್ತದೆ. ಆಗ ಜ್ಞಾನ ಬೆಳಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇದರಿಂದ ಮತ್ತೆ ಮರಳಿ ಬಾರದಂಥ ಶಾಶ್ವತವಾದಂಥ ಮೋಕ್ಷವನ್ನು ಜೀವ ಪಡೆಯುತ್ತಾನೆ ಅಂತಂಬುವ ವಿಷಯವನ್ನು ಕಳೆದ ಬಾರಿ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಇವತ್ತಿನ ಶ್ಲೋಕ 18ನೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳ್ತಾರೆ. ತುಂಬ ಅರ್ಥವುಳ್ಳಂಥ ಶ್ಲೋಕ. ಒಬ್ಬ ಸಾಧಕ ಉಪಾಸನೆಯಲ್ಲಿ ಇರಬೇಕಾದಂಥ ಇನ್ನೊಂದು ಮುಖವಾದಂಥ ವಿಷಯವನ್ನು ಕೃಷ್ಣ ಇಲ್ಲಿ ವಿವರಣೆ ಮಾಡ್ತಾನೆ. ಇದು ತುಂಬ ಒಳನೋಟಕ್ಕೆ ಸಂಬಂಧಪಟ್ಟ ವಿಷಯ, ಅಂತರಂಗದಲ್ಲಿ ತಿಳಿಯುವಂಥ ವಿಚಾರ. ಇಲ್ಲಿ 3 ಥರ ಮನುಷ್ಯರ ಬಗ್ಗೆ, ಸ್ಥಿತಿಯ ಬಗ್ಗೆ ಹೇಳ್ತಾರೆ, ಮತ್ತು 3 ಥರ ಪ್ರಾಣಿಗಳ ಬಗ್ಗೆ ಹೇಳ್ತಾರೆ. ಮನುಷ್ಯರಲ್ಲಿ ಜ್ಞಾನದ ತುತ್ತ ತುದಿಯನ್ನು ತಲುಪಿದಂಥ ಮತ್ತು ಅತ್ಯಂತ ಶ್ರೇಷ್ಠ ಯಾರು ಅಂತಂದರೆ ವಿದ್ಯಾ ವಿನಯ ಸಂಪನ್ನ. ಇದು ಬ್ರಾಹ್ಮಣರಲ್ಲೇ ತುಂಬ ಎತ್ತರಕ್ಕೆ, ಮನುಷ್ಯರಲ್ಲಿ ಇನ್ನು ಜ್ಞಾನವನ್ನು ಪೂರ್ತಿ ಸಂಪಾದನೆ ಮಾಡಿದ್ದಾನೆ, ಸಿದ್ಧಿಯನ್ನು ಪಡೆದಿದ್ದಾನೆ ಅಂತಂಬೋ ಸೂಚನೆ ಇರುವಂಥ ಅವನ್ನೇನಂತಾರೆ ವಿದ್ಯಾ ವಿನಯ ಸಂಪನ್ನ ಅಂತಂತಾರೆ. ವಿದ್ಯೆಯೂ ಇರಬೇಕು, ಜೊತೆಗೆ ವಿನಯವೂ ಇರಬೇಕು. ಸೊ ವೇದದ ಕೆಲವು ಭಾಗವನ್ನು ಪ್ರಾಮಾಣಿಕವಾಗಿ ಮನನ ಮಾಡಿ ಉಪಾಸನೆ ಮಾಡುವಂಥವರನ್ನು ಬ್ರಾಹ್ಮಣ ಅಂತ ಕರೀತಾರೆ. ಎರಡನೇವನು ಬ್ರಾಹ್ಮಣ. ಸೊ ವೇದ ಪ್ರಮಾಣವಾಗಿಟ್ಟುಕೊಂಡು ಜೀವನ ನಡೆಸ್ತಾ ಇರ್ತಾನೆ. ವೇದ ಹೀಗೆ ಜೀವನ ಮಾಡಬೇಕು ಅಂತ ಹೇಳ್ತಾರೆ, ಹಾಗೆ ಜೀವನ ಮಾಡ್ತಾರೆ. ಸೊ ಇಲ್ಲಿ ಹೇಳುವಂಥ ಬ್ರಾಹ್ಮಣ ಅಂತಂಬೋದು ಬ್ರಾಹ್ಮಣ ವರ್ಣ ಅಷ್ಟೇ ಆಗಲಿ, ಜಾತಿ ಅಲ್ಲ, ಬ್ರಾಹ್ಮಣ ಜಾತಿ ಅಲ್ಲ ಅಂತ ತಿಳ್ಕೊಡ್ಬೇಕು. ಸೊ ಎಲ್ಲ ಎಲ್ಲರಿಗೂ ಕೂಡ ವೇದ ಹೀಗೆ ಮಾಡಬೇಕು ಅಂತ ಹೇಳಿದೆ. ಆ ರೀತಿ ಅವ್ರನ್ನ ನಡೆಕೊಳ್ಳೋರನ್ನ ವೈದಿಕರು ಅಂತಲೇ ಕರೀತಾರೆ. ವೇದವನ್ನು ಪ್ರಮಾಣವಾಗಿಟ್ಟುಕೊಂಡು ಯಾರು ಜೀವನ ಮಾಡ್ತಾರೆ ಅವ್ರನ್ನ ವೈದಿಕರು ಅಂತ ಕರೀತಾರೆ. ಅದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಮತ್ತು ಸಮಸ್ತ ವೇದವನ್ನು ಓದಿ ಆ ವೇದೋಕ್ತವಾದ ವಿಧಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡವನು ಯಾರು ಅಂದರೆ ವೇದಜ್ಞ. ವೇದದ ಅಂತರಂಗವನ್ನು, ಆ ಅರ್ಥವನ್ನು ತಿಳಿದವ, ವೇದಾರ್ಥ ಜ್ಞಾನ ಆತನೇ ಆದಂಥ ಅರ್ಥಜ್ಞನಾದಂಥ ಅವನು ಯಾರನ್ನಂತ ವಿದ್ಯಾ ವಿನಯ ಸಂಪನ್ನ. ಸೊ ಬ್ರಾಹ್ಮಣನಿಗಿಂತಲೂ ಎತ್ತರಕ್ಕಿರುವನು, ಹೆಚ್ಚಿನ ವಿಷಯವನ್ನು ತಿಳ್ಕೊಂಡವನು, ಜ್ಞಾನದ ತತ್ವಾರ್ಥವನ್ನು ತಿಳಿದವನು, ಇವರನ್ನ ವಿದ್ಯಾ ವಿನಯ ಸಂಪನ್ನ ಅಂತಾರೆ. ವೇದ ಪ್ರಕಾರ ಜೀವನ ಮಾಡೋದನ್ನು ಬ್ರಾಹ್ಮಣ ಅಂತ ಕರೀತಾರೆ. ಇನ್ನು ಮನುಷ್ಯರಲ್ಲಿ ತುಂಬ ಅಧಮವಾಗಿರುವಂಥದ್ದು, ತುಂಬ ಕೀಳಿಗೆ ಇದ್ದಂಥವ್ರನ್ನ ಸ್ವಪಾಕ ಅಂತ ಕರೀತಾರೆ. ಶ್ವಪಾಕಿನ ಅಂತಂದರೆ ನಾಯಿಯ ಮಾಂಸವನ್ನು ತಿನ್ನೋವನು ಅಂತ ಅರ್ಥ. ಸೃಷ್ಟಿಯಲ್ಲಿ ತುಂಬ ಅಧಮ ಪ್ರಾಣಿ ಅಂತಂದರೆ ನಾಯಿ. ಆ ನಾಯಿ ಮಾಂಸವನ್ನು ಯಾರು ತಿಂತಾರೆ ಅವನು ಇನ್ನೂ ಅಧಮ ಅಂತ ಕೇಳ್ತಾರೆ. ಅಂದರೆ ಆತನಿಗೆ ಯಾವ ಸಂಸ್ಕಾರವೂ ಇಲ್ಲ ಅಂತಂಬೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ನಾಯಿ ಮಾಂಸವನ್ನು ತಿನ್ನೋನು ಸಮಾನ ಅಂತಂದರೆ ಸಂಸ್ಕಾರಹೀನನಾದವನು ಅಂತ ಅರ್ಥ. ಸೊ ಏನನ್ನು ತಿನ್ನಬೇಕು ಅಂತ ಕೂಡ ಗೊತ್ತಿಲ್ಲದಂಥ ಸಂಸ್ಕಾರಹೀನವನನ್ನು ಶ್ವಪಾಕ ಅಂತ ಕರೀತಾರೆ. ಸೊ ಹೊಟ್ಟೆಗಾಗಿ ಏನನ್ನಾದರೂ ತಿನ್ನುವಂಥವನು. ಇದು ಮನುಷ್ಯನ ಅಧಪತನದ ಪರಾಕಾಷ್ಠೆ ಹೇಳುವಂಥದ್ದು. ಸೊ ಜ್ಞಾನದ ಕೊನೆಯ ಲಾಸ್ಟ್ ಸ್ಟೇಜಲ್ಲಿ ಏನಂತಾರೆ ವಿದ್ಯಾ ವಿನಯ ಸಂಪನ್ನ ಅಂತಾರೆ. ಸೊ ಜ್ಞಾನದ ತುಂಬ ಪಾತಾಳ,
ಅದನ್ನು ಸ್ವಪಾಕ ಅಂತ ಕರೀತಾರೆ. ಮಧ್ಯದಲ್ಲಿ ಇರುವಂಥವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಇಲ್ಲಿ ಹೀಗೆ ಅತ್ಯಂತ ಎತ್ತರಕ್ಕೇರಿದ ವಿದ್ಯಾವಿನಯ ಸಂಪನ್ನ, ಅದರಿಂದ ಕೆಳಗೆ ಬ್ರಾಹ್ಮಣ ವರ್ಣ, ಅತ್ಯಂತ ಕೆಳಗಿನ ಸ್ವಪಾಕ. ಪ್ರಾಣಿಗಳಲ್ಲಿ ತಗೊಂಡ್ರೆ ಗೋವು, ಗವಿ ಅಂತಾರೆ. ಗೋವು ಅತ್ಯಂತ ಶ್ರೇಷ್ಠವಾದ ಪ್ರಾಣಿ. ಅದರ ನಂತರ ಮಧ್ಯಮ ಹಸ್ತಿನಃ ಅಂದರೆ ಆನೆ, ಮಧ್ಯಸ್ಥವಾಗಿ ಆನೆ ಇರುತ್ತೆ. ಒಂದು ನಿಮಿಷ. ಹರೇ ಶ್ರೀನಿವಾಸ. ಪ್ರಾಣಿಗಳಲ್ಲಿ ಉತ್ತಮವಾದಂಥ ಜಾತಿಗೆ ಸಂಬಂಧಪಟ್ಟದ್ದು ಗೋವು. ಅದರ ನಂತರ ಮಧ್ಯಮ ಅಂದರೆ ಹಸ್ತಿನಿ ಅಂದರೆ ಆನೆ ಅಂತ ಕರೀತಾರೆ. ಕೊನೆಯದಾಗಿ ನಾಯಿ. ಪ್ರಾಚೀನರು ಏನು ಮಾಡ್ತಿದ್ರು, ಮನಸ್ಸನ್ನು ಯಾವುದು ಶುದ್ಧಗೊಳಿಸ್ತದೋ ಅದನ್ನು ಶುದ್ಧ ಅಂತ ತೀರ್ಮಾನ ಮಾಡಿದರು. ಉದಾಹರಣೆಗೆ ಜಿಂಕೆ ಮತ್ತು ಹುಲಿ ಚರ್ಮ ಮನಸ್ಸನ್ನು ಏಕಾಗ್ರತೆ ಮಾಡೋದಕ್ಕೆ ತುಂಬ ಸಹಕಾರ ಮಾಡುತ್ತೆ. ಭೂಮಿಯಲ್ಲಿನಂಥ ಬ್ಯಾಡ್ ವೈಬ್ರೇಷನನ್ನು ಕೂಡ ಧ್ಯಾನದ ಕಾಲದಲ್ಲಿ ನಮ್ಮ ದೇಹದೊಳಗೆ ಪ್ರವೇಶ ಮಾಡದಂತೆ ತಡೆಯುವಂಥ ಈ ಚರ್ಮವನ್ನು ಉಪಯೋಗ ಮಾಡ್ತಿದ್ರು ಕೃಷ್ಣಾಜನ, ವ್ಯಾಘ್ರಾಜನ. ಆದ್ದರಿಂದ ಅದು ಶುದ್ಧ ಮತ್ತು ಶ್ರೇಷ್ಠ ಅಂತ ಕರಿತಿತ್ತು. ಅದೇ ರೀತಿ ಗೋವು. ಈ ಪ್ರಾಣಿಯಲ್ಲಿ ಯಾವಾಗೂ ಕೂಡ ಸಾತ್ವಿಕ ಸ್ಪಂದನೆಗಳಿರ್ತದೆ. ಹಸುವಿನಲ್ಲಿರುವಂಥ ಇನ್ನೊಂದು ಶ್ರೇಷ್ಠವಾದಂಥ ಅಂಶ ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳ ಮಲಮೂತ್ರ ವ್ಯರ್ಜ ಉಪಯೋಗಕ್ಕೆ ಬರಲ್ಲ, ಆದರೆ ಹಸುವಿನ ಮಲಮೂತ್ರ ಮಾತ್ರ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗೆ ಪ್ರಾಣಿಗಳಲ್ಲಿ ಹಸು ಅತ್ಯಂತ ಶ್ರೇಷ್ಠವಾದಂಥ ಪ್ರಾಣಿ. ಗೃಹ ಪ್ರವೇಶ ಕಾಲದಲ್ಲಿ ಕೂಡ ಹಸುವನ್ನು ಮೊದಲು ಮನೆಯೊಳಗೆ ತರುವುದಕ್ಕೆ ಇದೇ ಕಾರಣ. ಮತ್ತು ಪ್ರಾಚೀನರು ನಾಯಿಯನ್ನು ಅತ್ಯಂತ ಕೆಳವರ್ಗ ಅಂತ ಸೇರಿಸಿದರು. ನಮಗೆ ತಿಳಿದಂತೆ ನಾಯಿ ತನ್ನ ಯಜಮಾನನಿಗೆ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಿರುವಂಥ ಸಾಕುವಂಥ ಪ್ರಾಣಿ, ಅದರಲ್ಲೇನೂ ಸಂಶಯ ಇಲ್ಲ. ಆದರೆ ಇದು ಅತಿ ಹೆಚ್ಚು ತಾಮಸಿಕ ಸ್ಪಂದನೆ ಇರುವಂಥ ಪ್ರಾಣಿ. ಬ್ಯಾಡ್ ವೈಬ್ರೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ನಾಯಿಯಿಂದ ನಮ್ಮ ಮಾನಸಿಕ ಅಭಿವೃದ್ಧಿಗೆ ಏನೂ ಪೋಷಣೆ ಸಿಗುವುದಿಲ್ಲ. ಈ ಕಾರಣದಿಂದ ಏನು ಮಾಡ್ತಾರೆ, ನಾಯಿಯನ್ನು ಪ್ರಾಚೀನರು ಅತ್ಯಂತ ಕನಿಷ್ಠ ಸ್ಥಾನದಲ್ಲಿಟ್ಟಿದ್ದರು. ನಾಯಿಯನ್ನು ಎಂದೂ ಕೂಡ ಮನೆಯೊಳಗೆ ಸೇರಿಸ್ತಾ ಇದ್ದಿಲ್ಲ. ಹೀಗೆ ಪ್ರಾಣಿಗಳಲ್ಲಿ ಹಸು ತುಂಬ ಶ್ರೇಷ್ಠ, ಆನೆ ಮಧ್ಯಮ ಮತ್ತು ನಾಯಿ ತುಂಬ ಕನಿಷ್ಠ. ಅದಕ್ಕೆ ಹಿಂದಿನ ಕಾಲದಲ್ಲಿ ದೇವಸ್ಥಾನದೊಳಗೆ ನಾಯಿ ಬಂತು ಅಂದರೆ ಸಂಪ್ರೋಕ್ಷಣೆ ಮಾಡ್ತಿದ್ರು. ಅದನ್ನು ಮನೆಯೊಳಗಾಗಲಿ ಸೇರಿಸ್ತಿದ್ದಿಲ್ಲ. ಅಂದರೆ ತುಂಬ ಅದು ಕೆಟ್ಟದ್ದು ಅಂತಂಬೋ ವಿಚಾರದಲ್ಲಿ ಮಾನಸಿಕವಾದಂಥ ವೈಬ್ರೇಷನ್ಸ್ ತುಂಬ ಕೆಟ್ಟದಾಗಿರುತ್ತೆ, ಬೇರೆ ವಿಚಾರ ಅಲ್ಲ. ಅದು ನಮ್ಮ ಮನಸ್ಸನ್ನು ಕೆಡಿಸುವಂಥ ವೈಬ್ರೇಷನ್ಸ್ ಕೆಡಿಸುವಂಥ ಪ್ರಾಣಿ ಅಂತ ಹೇಳ್ತಿದ್ರು. ಅದು ಮನೆ ಹೊರಗೆ ತುಂಬ ಚೆನ್ನಾಗಿರುತ್ತೆ, ನಮ್ಮನ್ನು ಕಾಯುತ್ತೆ, ಎಲ್ಲ ಮಾಡುತ್ತೆ. ಆದರೆ ಮನೆಯೊಳಗೆ ತಂದುಕೊಳ್ಳೋಂಗಿಲ್ಲ. ನಮಗೆ ಚಪ್ಪಲಿ ಎಲ್ಲಿ ಹೋದ್ರೂ ನಮಗೆ ಸಂರಕ್ಷಣೆ ಮಾಡ್ತದೆ, ಆದರೆ ತಂದು ಮನೆಯೊಳಗೆ ಸೋಫಾ ಮೇಲೆ ಇಟ್ಕೊಂಡ್ರೆ ಹೆಂಗಿರುತ್ತೆ, ತುಂಬ ಚೆನ್ನಾಗಿರಲ್ಲ. ಸೊ ಆ ಥರ ಈ ಮೂರು ಪ್ರಾಣಿಗಳನ್ನು ಹೇಳ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾನೆ ಪಂಡಿತಾಹ ಸಮದರ್ಶಿನಃ ಅಂತ ಹೇಳ್ತಾರೆ. ಅಂದರೆ ಪಂಡಿತರು ಸಮದೃಷ್ಟಿ ಉಳ್ಳವಂಥವರಾಗಿರ್ತಾರೆ ಅಂತ ಅರ್ಥ. ಅವರು ಪ್ರತಿಯೊಂದರಲ್ಲಿ ಕೂಡ ಅದರೊಳಗಿರುವಂಥ ಭಗವಂತನ ವಿಶೇಷ ಅಭಿವ್ಯಕ್ತವನ್ನು ಕಾಣ್ತಾನೆ. ಹಸುವಾಗಿರ್ಬೋದು, ನಾಯಿಯಾಗಿರ್ಬೋದು, ವಿದ್ಯಾ ವಿನಯ ಸಂಪನ್ನರಾಗಿರ್ಬೋದು, ಏನೇ ಇರಲಿ. ಯಾಕೆಂತಂದರೆ ಭಗವಂತ ಸರ್ವಾಂತರ್ಯಾಮಿ, ಆತನ ಎಲ್ಲರ ಒಳಗೂ ಇದ್ದಾನೆ. ಆತನ ಅಭಿವ್ಯಕ್ತಿ ಮಾತ್ರ ಬೇರೆ ಬೇರೆ ಥರ ಇರುತ್ತದೆ. ಆತ ಒಂದೊಂದು ಜೀವಿಯಲ್ಲೂ ಕೂಡ ಒಂದೊಂದು ಅನನ್ಯ ಅಸಾಧಾರಣ ಗುಣಧರ್ಮದಿಂದ ಅಭಿವ್ಯಕ್ತನಾಗ್ತಾನೆ. ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತೀವಿ. ಉದಾಹರಣೆಗೆ ನೀವು ಟಚ್ ಮೀ ನಾಟ್ ಗಿಡ ನೋಡಿ, ಯಾರಿಗೂ ಬೇಡವಾಗಿ ಬೆಳೆಯುವಂಥ ಈ ಗಿಡದಲ್ಲಿ ಅಮೋಘವಾದಂಥ ಔಷಧಿ ಗುಣ ಇದೆ. ಈ ಗಿಡವನ್ನು ಚೆನ್ನಾಗಿ ಜಜ್ಜಿ ಬಟ್ಲಲ್ಲಿ ಕಟ್ಟಿ ಗಂಜಿಯ ಜೊತೆ ಬೇಯಿಸಿ ಆ ಗಂಜಿಯನ್ನು ಸೇವಿಸಿದರೆ ಅಥವಾ ಆ ಗಿಡದ ಕಷಾಯವನ್ನು ಕುಡಿದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಶಾಸ್ತ್ರಜ್ಞರು. ಅದೇ ರೀತಿ ಜೇನುನೊಣ ಹೂವಿನಿಂದ ರಸವನ್ನು ಹೀರಿ ಜೇನನ್ನು ತಯಾರಿಸುವಂಥ ಅಸಾಧಾರಣ ಶಕ್ತಿ ಇರ್ತದೆ.
ನಮ್ಮ ತಾಂತ್ರಿಕತೆಯಿಂದ ಕೃತಕವಾದ ಈ ಜೇನನ್ನು ತಯಾರಿಸಲು ಬರುವುದಿಲ್ಲ, ಆದರೆ ಜೇನುಹುಳನೇ ತಯಾರು ಮಾಡ್ತದೆ. ಈ ಪ್ರಪಂಚದಲ್ಲಿ ಏನೇನು ಹುಟ್ಟುತ್ತದೋ ಅದರೊಳಗೆ ವಿಶಿಷ್ಟವಾದಂಥ ಶಕ್ತಿಯಾಗಿ ತುಂಬಿರುವಂಥವನು, ನಿಯಾಮಕ ಶಕ್ತಿಯಾದಂಥ ಜ್ಞಾನೇಶ್ವರನಾದಂಥ ಭಗವಂತನನ್ನು ಅಪರೋಕ್ಷ ಜ್ಞಾನಿಗಳು ಪ್ರತಿಯೊಂದರಲ್ಲೂ ಕಾಣ್ತಾರೆ. ನಾಯಿ ಇರ್ಬೋದು, ಹಸು ಇರ್ಬೋದು, ಅಥವಾ ನಾಯಿ ಮಾಂಸವನ್ನು ತಿನ್ನುವಂಥವರಲ್ಲಿರ್ಬೋದು, ವಿದ್ಯಾ ವಿನಯ ಸಂಪನ್ನನಾಗಿರ್ಬೋದು, ಪಂಡಿತ ಆಗಿರ್ಬೋದು, ಎಲ್ಲವುದರಲ್ಲೂ ಕೂಡ ಅವರು ಭಗವಂತನ ಮಹಿಮೆಯನ್ನೇ ಕಾಣ್ತಾರೆ. ಸೊ ಎಲ್ಲರಲ್ಲಿ ಈಗ ನೋಡಿ 3 ಥರ ಪ್ರಾಣಿಗಳನ್ನು ಹೇಳಿದ್ದಾರೆ, 3 ಥರ ಮನುಷ್ಯರನ್ನು ಹೇಳಿದ್ದಾರೆ, ಉತ್ತಮ, ಮಧ್ಯಮ, ಅಧಮ. ಈ ಎಲ್ಲರಲ್ಲಿ ಕೂಡ ಭಗವಂತನಿದ್ದಾನೆ ಅಂತ ಸಮದೃಷ್ಟಿಯಿಂದ ನೋಡುವಂಥವನನ್ನು ಪಂಡಿತ ಅಂತ ಕರೀತಾರೆ. ತಾನು ಎಲ್ಲವುದರಲ್ಲೂ ಅಂತರ್ಯಾಮಿಯಾಗಿ ಅತ್ಯಂತ ಶುದ್ಧನಾಗಿ ತುಂಬಿದ್ದು, ನಿರ್ಲಿಪ್ತನಾಗಿ ಒಂದೊಂದು ವಸ್ತುಗೂ ಒಂದೊಂದು ರೀತಿಯ ವಿಶಿಷ್ಟ ಶಕ್ತಿಯನ್ನು ಕೊಡುವಂಥ ಭಗವಂತ ಈ ಅನಂತ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾನೆ. ಇಂತಹ ಭಗವಂತನ ಮಹಿಮೆಯನ್ನು ಪ್ರತಿಯೊಂದು ವಸ್ತುವಿನಲ್ಲೂ ನೋಡಿ ಅನುಸಂಧಾನ ಮಾಡಬೇಕು ಅಂತ ಈ ಸೂತ್ರದ ಉದ್ದೇಶ. ಎಲ್ಲರಲ್ಲಿ ಭಗವಂತನನ್ನು ನೋಡಬೇಕು, ಅವರಲ್ಲಿರುವಂಥ ಉತ್ತಮವಾದಂಥ ವಿಷಯವನ್ನಾಗಲಿ ಅಧಮವಾದಂಥ ವಿಷಯವನ್ನಾಗಲಿ ಗ್ರಹಿಸಿ ಅದರಿಂದ ಅವರನ್ನು ಕೆಳಮಟ್ಟಕ್ಕೆ ನೋಡೋದಲ್ಲ, ಪ್ರತಿಯೊಬ್ಬರಲ್ಲಿ ಬ್ರಾಹ್ಮಣರಿದ್ದಾರೆ ಅಂತ ಸಮಭಾವನೆಯಿಂದ ನೋಡೋದು. ಇದು ಪಂಡಿತನ ಮೂಲಭೂತವಾಗಿ ಅವನಿಗಿರುತ್ತೆ. ಆತ ಎಲ್ಲ ಕಡೆಯೂ ಜ್ಞಾನಂದಪೂರ್ವಕವಾಗಿ ತುಂಬಿದ್ದಾನೆ ಭಗವಂತ. ಸರ್ವಗುಣಪೂರ್ಣ, ಸರ್ವಗತ, ಪ್ರತಿಯೊಂದು ಅಣು ಕಣದೊಳಗೂ ಕೂಡ ತುಂಬಿದ್ದಾನೆ ಎನ್ನುವಂಥ ಅನುಸಂಧಾನ ಅಪರೋಕ್ಷ ಜ್ಞಾನಕ್ಕೆ ಬೇಕಾದಂಥ ಸಮದರ್ಶಿನಃ. ಸೊ ಎಲ್ಲದರಲ್ಲೂ ಕೂಡ ಸಮಭಾವನೆಯಿಂದ ನೋಡೋದು, ಇದು ಪಂಡಿತನ ಕರ್ತವ್ಯ. ಪಂಡಿತ ಅಂತಂದರೆ ಇನ್ನೊಂದು ಥರ ಹೇಳ್ತಾರೆ, ಪಂಡಾಹ ಅಂತಂದರೆ ವಿಷಯ, ಬುದ್ಧಿ ಉಳ್ಳವನು ಪಂಡಿತ. ಈಗ ನಾವು ವಿಷಯವನ್ನು ತಿಳ್ಕೊಂಡವರಷ್ಟು ಮಾತ್ರ ಪಂಡಿತರು ಅಂತನ್ನಲ್ಲ, ವಿಷಯವನ್ನು ತಿಳ್ಕೊಂಡು ಎಲ್ಲರಲ್ಲಿ ಸಮಭಾವನೆ ತೋರಿಸುವನನ್ನು ಪಂಡಿತ ಅಂತ ಕರೀತಾರೆ. ಮತ್ತೊಂದು ಶ್ಲೋಕ, ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿರಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಾಹ ಅಂತ ಹೇಳ್ತಾರೆ. ಎಲ್ಲ ಕಡೆ ಇರುವಂಥ ಸರ್ವಗುಣಪೂರ್ಣ ಭಗವಂತ ಎಲ್ಲ ವಸ್ತುವಿನಲ್ಲಿಯೂ ತುಂಬಿದ್ದಾನೆ. ಎಲ್ಲವ ಅನುಸಂಧಾನದಲ್ಲಿಯೂ ನಮ್ಮ ಮನಸ್ಸನ್ನು ನೆಟ್ಟಾಗಿ ಹುಟ್ಟು ಸಾವಿನ ಆಚೆಗೆ ಮೋಕ್ಷದ ಬಾಗಿಲು ನಮಗೆ ತೆರೆದಂತೆ. ಭಗವಂತ ಯಾವ ವಸ್ತುವಲ್ಲಿದ್ದರೂ ಕೂಡ ಅವನಿಗೆ ದೋಷ ಇಲ್ಲ, ಆತ ಎಲ್ಲ ಕಡೆ ನಿರ್ದುಷ್ಟನಾಗಿದ್ದಾನೆ ಅಂತ ಹೇಳ್ತಾರೆ. ಯಾವ ಅಧಿಷ್ಠಾನದಲ್ಲೂ ಕೂಡ ಆತ ನಿರ್ಲಿಪ್ತನಾಗಿ ಅಲ್ಲಿ ತುಂಬಿದ್ದಾನೆ. ಸೊ ಪ್ರತಿಯೊಂದು ವಸ್ತುವಿಗೂ ಸಪೋರ್ಟ್ ಮಾಡೋದು ಭಗವಂತನೇ. ತಾಯಿ ತನ್ನ ಮಗುವನ್ನು ಹೇಗೆ ಪೋಷಣೆ ಮಾಡ್ತಾಳೋ, ಭಗವಂತ ಕೂಡ ಎಲ್ಲ ವಸ್ತುಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಇದ್ದು ಕೆಲಸವನ್ನು ಕ್ರಿಯೆಯನ್ನು ಮಾಡಿಸ್ತಾನೆ, ಸಪೋರ್ಟ್ ಮಾಡ್ತಾನೆ. ಆದ್ದರಿಂದ ಯಾರು ಈ ವಿಷಯವನ್ನು ತಿಳಿದು ಮುಂದುವರಿತಾರೋ ಮರಳಿ ಬಾರದಂಥ ಬಂಧನಕ್ಕೊಳಗಾಗದೆ ಶಾಶ್ವತವಾದಂಥ ಮೋಕ್ಷವನ್ನು ಪಡಿತಾರೆ. ಸೊ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಆಧ್ಯಾತ್ಮಿಕವಾಗಿ ಭಗವಂತನ ರೂಪದ ಸಮದೃಷ್ಟಿ ಬಗ್ಗೆ ವಿವರಣೆ ಮಾಡಿದ. ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಪೂರಕವಾಗಿ ಸಾಮಾಜಿಕವಾಗಿ ನಮ್ಮ ಬದುಕಿನಲ್ಲಿ ಹೇಗೆ ಸಮದೃಷ್ಟಿಯನ್ನು ಬೆಳೆಸ್ಕೋಬೇಕು ಎನ್ನುವುದನ್ನು ಕೂಡ ವಿವರಣೆ ಮಾಡ್ತಾನೆ. ಮತ್ತೊಂದು ಶ್ಲೋಕ, ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನ ಉದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ ಸ್ಥಿರಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಅಂತ ಹೇಳ್ತಾರೆ. ಇದು ಪದಚ್ಛೇದ ಮಾಡಿ ಹೀಗೆ ನೋಡ್ಬೋದು. ಸುಖ ಬಂದ ಇಲ್ಲಿ ಅರ್ಥ ಏನು ಅಂತಂದರೆ, ನಮ್ಮ ಜೀವನವನ್ನು ಎನ್ನುವುದು ಸುಖ ದುಃಖದ ಚಕ್ರದ ಭ್ರಮಣೆ. ಒಂದು ಕಾಯಿನ್, ಎರಡು ಕಾಯಿನ್, ಸುಖ ದುಃಖ ಅಂತ ಎರಡು ಕಾಯಿನ್, ಒಂದು ಕಾಯಿನ್ ಎರಡು ಮುಖ. ಇದು ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ, ಎರಡೂ ಬಂದೇ ಬರುತ್ತೆ ಮನುಷ್ಯನಿಗೆ. ಇಟ್ ಈಸ್ ಇನ್ವೈಟಬಲ್. ಯಾರಿಗೂ ಕೂಡ
ಕೇವಲ ಸುಖ ಒಂದೇ ಆಗಲಿ, ಕೇವಲ ದುಃಖ ಒಂದೇ ಆಗಲಿ ಇರುವುದಿಲ್ಲ. ಎಂತಹ ಸಂಪತ್ತಿನ ಸುಪ್ಪತ್ತಿಗಳಿದ್ದರೂ ಕೂಡ ಜೀವನದಲ್ಲಿ ಕಷ್ಟದ ಕ್ಷಣಗಳು ಇದ್ದೇ ಇರ್ತವೆ. ಅದೇ ರೀತಿ ಕಷ್ಟದಲ್ಲಿರುವವನಿಗೂ ಕೂಡ ಸುಖದ ಕ್ಷಣಗಳು ಕೂಡ ಇದ್ದೇ ಇರ್ತವೆ. ಇನ್ನು ಬದುಕು ಅನ್ನೋದು ಸುಖ ದುಃಖಗಳ ಪ್ರವಾಹ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನಮಗೆ ಸುಖ ದುಃಖ ಎಂಬುವಂಥ ದ್ವಂದ್ವದಲ್ಲಿ ಸಮದೃಷ್ಟಿ ಇರಬೇಕು. ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕೊರಗಬೇಡ ಅಂತ ಹಿಂದೆ ಕೇಳಿದ್ದನ್ನು ನೋಡಿದ್ವಿ. ಸಾಮಾನ್ಯವಾಗಿ ನಮಗೆ ಇಷ್ಟವಾದದ್ದು ಫಲಿಸಿದಾಗ ನಾವು ತುಂಬ ಹಿಗ್ಗುತ್ತೇವೆ, ಸಂತೋಷ ಪಡ್ತೇವೆ. ನಮಗೆ ಅಪ್ರಿಯವಾದದ್ದು, ನಾವು ಬಯಸದಂಥ ಘಟನೆಗಳು ಸಂಭವಿಸಿದಾಗ ಉದ್ವೇಗಕ್ಕೊಳಗಾಗಿ ತುಂಬ ಒದ್ದಾಡ್ತೇವೆ. ಇದು ಸಹಜವಾಗಿ ನಮ್ಮ ಬದುಕಿನಲ್ಲಿ ನಾವು ನೋಡ್ತಕ್ಕಂಥ ಸ್ಥಿತಿ, ಇದೆಲ್ಲರಿಗೂ ಗೊತ್ತಿದೆ. ಕೃಷ್ಣ ಹೇಳ್ತಾನೆ, ಇವೆರಡೂ ಆಗದಂತೆ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳ್ತಾನೆ. ಜೀವನದಲ್ಲಿ ಯಾವುದು ಅನಿವಾರ್ಯವೋ, ಯಾವುದು ಇನ್ವೈಟಬಲೋ ಅದನ್ನು ಸಹಜವಾಗಿ ಸ್ವೀಕರಿಸಬೇಕು. ಮನುಷ್ಯನ ಈ ದುಃಖ ವಿಷಯ ಹೇಳ್ತಾರೆ, ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅಂದರೆ, 100 ಸುಖಗಳು ಬಂತಂದ್ಕೊಳ್ಳಿ, ಒಂದು 100 ಕಂಟಿನ್ಯೂಯಸ್ ಆಗಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರೀ ಸಂತೋಷವಾದ ವಿಷಯಗಳೇ ಬಂತು. ಆ 100 ಸಂತೋಷವಾದ ವಿಷಯಗಳು ಬಂದರೂ ಕೂಡ ಒಂದು ಮಧ್ಯದಲ್ಲಿ ಯಾವುದಾದ್ರೂ ಒಂದು ದುಃಖದ ವಿಷಯ ಬಂತಂದ್ಕೊಳ್ಳಿ, ಈ 100 ಸಂತೋಷದ ವಿಷಯಗಳು ವ್ಯರ್ಥವಾಗಿಬಿಡ್ತದೆ. ಒಂದು ದುಃಖ 100 ಸಂತೋಷಗಳನ್ನು ಅಳಿಸಬಲ್ಲದು, ಆದರೆ 100 ಸಂತೋಷ ಒಂದು ದುಃಖವನ್ನು ಕೂಡ ಅಳಿಸಲಿಕ್ಕಾಗಲ್ಲ. ಇದು ಮನುಷ್ಯನ ಸ್ಥಿತಿ. ನಾವು ಎಷ್ಟೇ ಜೀವನದಲ್ಲಿ ಭಗವಂತ ಎಲ್ಲ ಸುಖವನ್ನು ಕೊಡ್ತಾನೆ, ಯಾವುದೋ ಒಂದು ಕಷ್ಟ ಬಂತು ಅಂದ್ಕೊಳ್ಳಿ, ಭಗವಂತ ಯಾಕೆ ಹಿಂಗೆ ಕೊಟ್ಟ ಅಂತ ಕೆಳಗೆ ಬಿದ್ದು ಬಿಡ್ತಾರೆ. ಅದಕ್ಕೆ ಸುಖವನ್ನು ಅನುಭವಿಸೋದು ತುಂಬ ಈಸಿ, ಮರ್ತು ಬಿಡ್ತೀವಿ ಬೇಗ. ದುಃಖವನ್ನು ಮರೀಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಸ್ವಭಾವ ಆ ರೀತಿ ಇರುತ್ತೆ. ಇಲ್ಲಿ ಹೇಳ್ತಾರೆ, ಯಾವುದು ಅನಿವಾರ್ಯವೋ ಅದನ್ನು ಸಹಜವಾಗಿ ಸ್ವೀಕರಿಸಬೇಕು. ಮನುಷ್ಯನಿಗೆ ದುಃಖ ಅನಿವಾರ್ಯ. ಯಾವಾಗೂ ಕೂಡ ನಾವು ಸಂತೋಷವಾಗಿರಬೇಕು ಅಂತೇಳಿ ಮನುಷ್ಯ ದೇಹವನ್ನು ಪಡೆದಿಲ್ಲ. ಬರೀ ಸಂತೋಷ ಬೇಕು ಅಂತಂದರೆ ನಾವು ದೇವತಾ ಶರೀರವನ್ನು ಪಡಿಬೇಕು. ಮನುಷ್ಯನ ಶರೀರ ಪಡೆದಿದ್ದೇವೆ ಅಂದರೆ ಸುಖ ದುಃಖಗಳ ಮಿಶ್ರಿತ, ಇನ್ವೈಟಬಲ್. ಸುಖವೂ ಬರುತ್ತೆ, ದುಃಖವೂ ಬರುತ್ತೆ, ಎರಡೂ ಇನ್ವೈಟಬಲ್. ಪ್ರಮಾಣ, ಈ ಸುಖ ಎಷ್ಟು ಬರುತ್ತೆ ಅಂತಂದರೆ, ಸುಖ ಎಷ್ಟು ಬರುತ್ತೋ ದುಃಖವೂ ಅಷ್ಟೇ ಬರುತ್ತೆ. ಎಷ್ಟು ಸುಖಕ್ಕೆ ಹತ್ತಿರ ಆಗ್ತೀವೋ ಅಷ್ಟು ದುಃಖಕ್ಕೂ ಹತ್ತಿರ ಆಗ್ತೇವೆ. ಹಣ ಇಲ್ಲದವನಿಗೆ ಕೇವಲ ಕಿಂಚಿತ್ ಸುಖ ಇರೋದಿಲ್ಲ, ಅವನಿಗೆ ಪಾಪ ದುಡ್ಡಿಲ್ಲ ಅಂತ ಒಂದೇ ಒದ್ದಾಟ, ಆದರೆ ಬೇರೆ ಯಾವ ಸಮಸ್ಯೆಗಳು ಇರಲ್ಲ. ಆದರೆ ಕೋಟ್ಯಾಂತರ ರೂಪಾಯಿ ಹಣ ಇದ್ದವನಿಗೆ ಹಣ ಕೂಡ ಇರುತ್ತೆ, ಜೊತೆಗೆ ಅದರಿಂದ ಬರುವಂಥ ಸಮಸ್ಯೆಗಳು ಇರುತ್ತೆ. ನಮ್ಮ ದೇಶದಲ್ಲಿ ಊಟಕ್ಕಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡೋಕ್ಕಿಳ್ಳೋರಿಗಿಂತಲೂ ಶ್ರೀಮಂತಿಕೆಯಿಂದ ತನಗೆ ಬೇಕಾದದ್ದನ್ನು ಇಷ್ಟೈಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋರೇ ಭಾಳ ಜನ ಇದ್ದಾರೆ. ತಿಂಡಿಗಿಲ್ಲಂಗೆ ಸಾಯ್ತೋರೋರು ಯಾರಿಲ್ಲ ನಮ್ಮ ದೇಶದಲ್ಲಿ. ಇಲ್ಲದರೂ ಕೂಡ ಎಲ್ಲ ಒಂದು ಕಡೆ ಭಿಕ್ಷೆ ಬೇಡಾರು ತಿಂತಿದ್ದಾರೆ. ಆದರೆ ಶ್ರೀಮಂತಿಕೆ ಇರೋರು ತಲೆ ಕೆಟ್ಟಾಗ ಅದನ್ನು ಹೇಗೋ ಒಂದು ಮಾಡಿ ಉಪಾಯ ಮಾಡಿ ಬದುಕಬೇಕು ಅಂತಂಬುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜೀವನದಲ್ಲಿ ಯಾವುದು ಅನಿವಾರ್ಯವೋ ಅದನ್ನು ಸಹಜವಾಗಿ ಸ್ವೀಕರಿಸುವುದು ಅಭ್ಯಾಸ ಮಾಡಬೇಕು. ಅದನ್ನು ಬಿಟ್ಟು ಹೀಗಾಗಬಾರ್ದು ಹಾಗಾಗಬಾರ್ದು ಅಂತ ಕೊಡ್ತಾರೆ, ಮನಸ್ಸು ಕನ್ಫ್ಯೂಷನ್ಗೆ, ಗೊಂದಲಕ್ಕೊಳಗಾಗತ್ತೆ. ಇದು ಮನಃಶಾಸ್ತ್ರ. ಇದರ ಅರ್ಥ ಏನಂತಂದರೆ, ಸುಖ ಬಂದಾಗ ಅದನ್ನು ಅನುಭವಿಸಬಾರದು ಅಂತ ಅರ್ಥ ಅಲ್ಲ. ಯಾವುದು ಬಂತೋ ಅದನ್ನು ಹಾಗೇ ರಿಸೀವ್ ಮಾಡಿಕೊ. ಅತಿಯಾದಂಥ ಹಾರಾಟ ಬೇಡ, ಇಂಥದ್ದೇ ಬೇಕು, ಮುಂದೆ ಕೂಡ ಇಂಥದ್ದೇ ಬರಲಿ ಅಂತ ಹಾರಾಟ ಬೇಡ. ಭಗವಂತ ಆ ಕ್ಷಣಕ್ಕೆ ಕೊಟ್ಟಿದ್ದಾನೆ, ಸ್ವೀಕಾರ ಮಾಡಿ. ಬದುಕಿನಲ್ಲಿ ಎಲ್ಲವೂ ಕೂಡ ಬರ್ತದೆ ಹೋಗ್ತದೆ, ಯಾವುದೂ ಶಾಶ್ವತ ಅಲ್ಲ ಎನ್ನುವಂಥ ಮನೋವೃತ್ತಿಯನ್ನು ಬೆಳೆಸಿಕೊ. ನಿಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಇದರ ಬಗ್ಗೆ ತುಂಬ ವಿಚಾರ ಗೊತ್ತಾಗ್ತದೆ. ಸುಖ ಯಾವಾಗ ಬರುತ್ತೆ, ದುಃಖ ಯಾವಾಗ ಬರುತ್ತೆ. ದುಃಖ ಬರೋದು ನಮಗೆ ಗೊತ್ತಾಗ್ತದೆ, ಸುಖ ಬರೋದು ಗೊತ್ತಾಗ್ತದೆ. ಜಾತಕದಲ್ಲಿ ಶುಭ ಗ್ರಹಗಳಿಗೆ ಸಂಬಂಧಪಟ್ಟ, ನಾವು ಬಯಸುವಂಥ ವಿಷಯಗಳಿಗೆ ಸಂಬಂಧಪಟ್ಟ ಸೂಚನೆ ಮಾಡುವಂಥ ಗ್ರಹಗಳು, ಅವುಗಳ ದಶೆ ಏನಾದರೂ ಬಂದರೆ, ಗೋಚಾರದಲ್ಲಿ ಅವುಗಳ ಶುಭಪ್ರದವಾಗಿದ್ದರೆ ನಮಗೆ ಸುಖವಾಗುತ್ತೆ ಅಂತ ತಿಳ್ಕೊಡ್ತೀವಿ.
ಇದು ಮುಂಚಿತವಾಗಿ ಗೊತ್ತಾಗ್ತದೆ. ಅದೇ ಏನೋ ಪಾಪಗ್ರಹಗಳ ದಶೆ ಬಂತು, ಪಾಪಗ್ರಹಗಳ ಗೋಚಾರದಲ್ಲಿ ಒಳ್ಳೆ ಪೊಸಿಷನ್ ಇಲ್ಲಿ ಇಲ್ಲ, ಆವಾಗ ಏನಾಗ್ತದೆ, ಇದು ನಮಗೆ ಕಷ್ಟದ ಸಮಯ ಅಂತ ಗೊತ್ತಾಗ್ತದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. 7 ವರ್ಷ ಶನಿ ಬರ್ತಾ ಇದೆ ಅಂತಂದರೆ ಕಷ್ಟದ ಸಮಯ. ಇದನ್ನು ಹೇಗೆ ಮಾಡ್ತೀವಿ? ಇಮಿಡಿಯೇಟ್ಲಿ ನಾವು ಪ್ರಿಪೇರ್ ಆಗ್ತೀವಿ, ಇದರಿಂದ ಹೇಗೆ ಹೊರಗೆ ಬರಬೇಕು. 7 ವರ್ಷ ಶನಿ ಬಂದಿದೆ, ಹೇಗೆ ಹೊರಗೆ ಬರಬೇಕು. ನಿಮಗೆ ಇತಿಹಾಸದಲ್ಲೇ ನಡೆದಂಥ ಒಂದು ಘಟನೆ ಇದೆ. ಧರ್ಮರಾಜ ತಂದೆಗೋಸ್ಕರ ರಾಜಸೂಯಾಗ ಮಾಡಿದ. ರಾಜಸೂಯ ಎಲ್ಲ ಮುಗೀತು. ವೇದವ್ಯಾಸರು ಬಂದರೆ ಹೇಳ್ತಾರೆ, ಒಳ್ಳೆತನವಾಗಿ ತಂದೆ ತಾಯಿಗಳಿಗೋಸ್ಕರ ರಾಜಸೂಯಾಗ ಮಾಡಿದಿ, ತುಂಬ ಒಳ್ಳೆ ಸಂತೋಷ ವಿಷಯ. ಇದರಿಂದ 2 ದುಃಖದ ವಿಷಯ ಕೂಡ ಹೇಳ್ತೇನೆ ಕೇಳು. ಇದರಿಂದ ನೀನು 12 ವರ್ಷಗಳು ಕಷ್ಟಪಡ್ತೀಯ, ಮತ್ತು ದೊಡ್ಡ ಯುದ್ಧ ಬೇರೆ ಆಗ್ತದೆ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಏನಾಗ್ತದೆ? ಇದು ಯಾಕೆ ಹೇಳ್ತಾರೆ? ವೇದವ್ಯಾಸ ಮಹರ್ಷಿಗಳು ಧರ್ಮರಾಜಿಗೆ ಹೇಳುವಂಥ ಉದ್ದೇಶ ಯಾವುದಕ್ಕಾಗಿ ಅಂತಂದರೆ ಪ್ರಿಪೇರ್ ಆಗುವಂಥ. ಅದನ್ನು ಬಿಟ್ಟು ಮತ್ತೆ ಏನೇ ಧರ್ಮರಾಜ ಅಯ್ಯೋ ಇದನ್ನು ಪಾರಾಗಬೇಕಾದ್ರೆ ಏನು ಮಾಡಬೇಕು, ಏನಾದರೂ ಒಂದು ರೆಮಿಡಿ ಹೇಳಿ, ನಾವು ಕೇಳ್ತೀವಲ್ಲ, ಉಪಾಯ ಏನು, ಪರಿಹಾರ ಏನು, ಈ ಥರ ಕೇಳ್ತಾನೆ. ವೇದವ್ಯಾಸ ಹೇಳ್ತಾರೆ, ಪರಿಹಾರ ಗಿರಹಾರ ಏನಿಲ್ಲ, ನೀನು ಈ ಒಂದು ರಾಜಸೂಯಾಗ ಮಾಡಿದೆ, ಅದಕ್ಕೆ ಇಂಥ ಫಲ ಬರುತ್ತೆ. ಆದರೆ ಇದಕ್ಕೆ ನೀನು ಎಚ್ಚರ, ಇದು ಪ್ರಿಪೇರ್ ಆಗಿರಬೇಕಷ್ಟೇ, ಇದಕ್ಕೇನು ಉಪಾಯ ಏನಿಲ್ಲ, ಪರಿಹಾರ ಏನೂ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆದರೂ ಕೂಡ ಧರ್ಮರಾಜ ಏನು ಮಾಡ್ತಾನೆ? ಆಲೋಚನೆ ಮಾಡ್ತಾನೆ. ಕಷ್ಟ ಅಂದರೆ ಏನು? ಕಷ್ಟ ಅಂತಂದರೆ ನಮಗೆ ತುಂಬ ಇಲ್ಲದೇ ಇರುವಂಥದ್ದು, ಹಣ ಕಾಸು ಇಲ್ಲದೇ ಇರುವಂಥದ್ದು. ಎರಡನೇದು ಯುದ್ಧ. ಈಗ ಹಣ ಕಷ್ಟಪಡೋದು ಅಂತಂದರೆ ಏನೋ ತಿಂಡಿಗಿಲ್ಲದ್ರೂ ಕೂಡ ಅತಿ ಸಂಯಮನ, ತುಂಬ ಪೇಷನ್ಸ್ ಜಾಸ್ತಿ, ಸರಿ ಇರ್ಬೋದು, ಅದಕ್ಕೇನು ದೊಡ್ಡ ಕಷ್ಟ ಇಲ್ಲ. ಆದರೆ ಯುದ್ಧವನ್ನು ನಿವಾರಣೆ ಮಾಡೋದು ಹೇಗೆ? ಯುದ್ಧ ಯಾರಿಂದ ಬರುತ್ತೆ? ಕೌರವರಿಂದ ಬರುತ್ತೆ. ಸೊ ಕೌರವರಿಂದ ಯುದ್ಧ ಬರದಂತೆ ತಡಿಬೇಕು, ಅದು ತಡೆಯೋದು ಹೇಗೆ ಅಂತ ಆಲೋಚನೆ ಮಾಡ್ತಿರ್ತಾರೆ. ಸೊ ತಡೆಯೋದು ಹೇಗೆ ಅಂದರೆ ಆಲೋಚನೆ ಮಾಡಿದ್ರೆ ಅವನು ಹೇಳಿದ್ರೆ ಅದು ಕೇಳಿಬಿಟ್ರೆ ಸಾಕಲ್ವಾ, ಇನ್ನು ಯುದ್ಧ ಬರೋದಿಲ್ವಲ್ಲ. ಮಾಮೂಲಾಗಿ ಮನೆಗೆ ಇನ್ನೊಬ್ಬರ ಫಾಲೋ ಆಗ್ತೇವೆ. ಸೊ ದೊಡ್ಡವರು ಹೇಳ್ತಾರೆ, ಅವ್ರು ಹೇಳಿದ್ ಕೇಳ್ಬಿಡೋಣಪ್ಪ, ಸುಮ್ಮನೆ ತಲೆನೋವು ಯಾಕೆ. ಅವರು ಕೆಟ್ಟ ಮಾರ್ಗದಲ್ಲಿ ಇದ್ದರೂ ಕೂಡ ನಮಗೆ ಯಾಕೆ ಆ ರಾಮಾಯಣ, ಏನೋ ಹೇಳಿದ್ ಕೇಳ್ಬಿಟ್ರೆ ಆಯ್ತಲ್ವ. ಹೇಳ್ಬೇಕಾಗುತ್ತೆ, ನೀನು ತಪ್ಪು ಮಾರ್ಗದಲ್ಲಿದ್ದಿ, ಸರಿ ದಿದ್ದಬೇಕಾಗ್ತದೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ ದಿದ್ದಬೇಕಾಗ್ತದೆ. ದಿಸ್ ಇಸ್ ನಾಟ್ ಕರೆಕ್ಟ್ ವೇ, ಇದು ಹೀಗೆ ಮಾಡಬೇಕು, ಶಾಸ್ತ್ರದ ಆಧಾರ ಈ ಥರ ಇದೆ, ಹೀಗೆ ಮಾಡಬೇಕು ಅಂತ. ಅವರೇನಂತಾರೆ, ನನಗಿಂತಲೂ ಹೇಳೋವಂಥ ದೊಡ್ಡವನಾಗಿದ್ಯಾ ಅಂತ ಕೇಳ್ತಾರೆ. ಸೊ ಈ ಥರ ಕೇಳ್ತಾರೆ ಅಂತ ನಮಗೆ ಯಾಕೆ ಬೇಕಾಗಿದೆ ಅಂತ ಸುಮ್ಮನೆ ಇರ್ತಾರೆ. ಆದರೆ ಧರ್ಮರಾಜು ಅದೇ ಮಾಡಿದ. ಸೊ ಯುದ್ಧ ಬಂದರೆ ಕೌರವರಿಂದ ಬರುತ್ತಲ್ವ, ಅವನು ದುರ್ಯೋಧನ ಏನು ಹೇಳ್ರು ಹೂ ಅಂದ್ಬಿಡೋಣ, ಯುದ್ಧ ಬರೋದಿಲ್ವಲ್ಲ ಅಂತ ಅಂದ್ಕೊಂಡ. ಅವನು ಮಾಯಾ ಸಭೆ ಕಟ್ಟಿದ, ಹೋಯ್ ಬಂದ, ಜೋದಕ್ಕೆ ಬಾ ಅಂತ ಕರೆದ. ಸೊ ಜೋದಕ್ಕೆ ಬಾ ಅಂತ ಕರೆದಿದ್ದಾನೆ, ಜೋದ ಬರಲಿಲ್ಲ ಅಂತಂದರೆ ಮತ್ತೆ ಇಬ್ಬರಿಗೂ ವ್ಯತ್ಯಾಸ, ಗಲಾಟೆ ಬರ್ತದೆ. ಅದಕ್ಕೋಸ್ಕರ ಜೋದಕ್ಕೂ ಹೋಗೋಣ ಅಂತ ಹೋದ. ಅವನು ವಿಪರೀತವಾದಂಥ ಚಾಕಚಕ್ಯದಿಂದ ಎಲ್ಲವನ್ನು ವಶಪಡಿಸಿಕೊಂಡ, ಎಲ್ಲವನ್ನು ಸೋತು ಹೋದ. ಇದು ಯಾವುದಕ್ಕಾಗಿದ್ದು ಅಂತಂದರೆ ಯುದ್ಧ ಬರಬಾರ್ದು ಅಂತಲೇ ಜೋದ ಆಡಿದ್ದು, ಆದರೆ ಜೋದವೇ ಯುದ್ಧಕ್ಕೆ ಕಾರಣ ಆಯಿತು. ಅವನು ಹೇಳಿದ್ದನ್ನೆಲ್ಲ ಕೇಳಿದ, ವನವಾಸ, ಅತಿ ವಿನಯ, ಅತಿ ಸಂಯಮನ, ಇದು ಧರ್ಮರಾಜನಲ್ಲಿದ್ದಂಥ ಗುಣಗಳು. ಸೊ ಎಲ್ಲವನ್ನು ಮಾಡಿದ, ಕೊನೆಗೆ ಕಾಡಿಗೆ ಹೋದ. 12 ವರ್ಷ ವನವಾಸ ಆಯಿತು. ಆಮೇಲೆ ಕೂಡ ನಾವು ರಾಜ್ಯವನ್ನು ಕೊಡೋದಿಲ್ಲ ಅಂತಂದರು. ಕೊನೆಗೆ ಯುದ್ಧ ಬಂದೇ ಬಂತು. ಅದೇ ವೇದವ್ಯಾಸ ಮಹರ್ಷಿ ಹೇಳಿದಂಗೆ ಕಷ್ಟಗಳು ಬರುತ್ತೆ ಅಂದರೆ ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು. ಬರಲಿ, ಕಷ್ಟಗಳು ಬರಲಿ, ಕಷ್ಟಗಳು ಬಂದರೂ ಕೂಡ ನಾನು ಎದುರಿಸದೇ ಇದ್ದರೂ ಕೂಡ ನಾನು ಸುಮ್ಮನೆ ಹಿಂಗೆ ನಿಂತು ಬಿಡ್ತೇನೆ, ಅದೇ ನನ್ನ ನೋಡಿ ಹೆದರಿ ಹೋಗಬೇಕು ಅಂತಂಬೋ ಮನೋಸ್ಥೈರ್ಯವನ್ನು ಬೆಳೆಸ್ಕೋಬೇಕು. ಎರಡನೇದು ಯುದ್ಧ ಬರುತ್ತೆ. ಯುದ್ಧ ಬರುತ್ತೆ, ಏನು ಆಗಬೇಕು? ಪ್ರಿಪೇರ್ ಮಾಡಬೇಕು, ಸೈನ್ಯವನ್ನು ಪ್ರಿಪೇರ್ ಮಾಡಬೇಕು. ಅಷ್ಟೇ ಆಗಲಿ, ಅವನು ಹೇಳಿದ್ದನ್ನು ಕೇಳೋದಲ್ಲ. ಯುದ್ಧ ಬರದ ತಡೆಯಲಿಕ್ಕಾಗಲ್ಲ, ಪ್ರಿಪೇರ್ ಆಗಬೇಕು. ಕೊನೆಗಾಗಿದ್ದು ಅದೇ, ಪ್ರಿಪೇರ್ ಮಾಡ್ಕೊಂಡು ಯುದ್ಧ ಮಾಡಿದ್ದಾಯಿತು. ಕಷ್ಟಕ್ಕೆ ಒಳಗಾಗಿದ್ದು ಆಯಿತು, 12 ವರ್ಷ ಯುದ್ಧ ಮಾಡಿದ್ದು ಆಯಿತು. ಜ್ಯೋತಿಷ್ಯರು ಹೇಳುವಂಥ ರೆಮಿಡೀಸ್ ಕೂಡ ಹೀಗೆ ಇರುತ್ತೆ. ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವೇನು ಮಾಡ್ತೇವೆ? ಸಾಮಾನ್ಯವಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಅದನ್ನು ಹೇಗೆ ಎದುರೊಡಬೇಕು, ನಮ್ಮ ಮನಸ್ಥಿತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ಕಷ್ಟ ಮನುಷ್ಯನಿಗೆ ಇನ್ವೈಟಬಲ್ ಅಂತ ಗೊತ್ತಾದ ಮೇಲೆ ಕೂಡ ನಾವು ಅದನ್ನು ಹೇಗೆ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆಗಲಿ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಕಷ್ಟ ಬರುತ್ತೆ, ಇನ್ವೈಟಬಲ್, ಇವತ್ತು ಬಂತು, ಕಷ್ಟ ಬಂತು, ತಪ್ಪಿಸಿಕೊಂಡ್ವಿ, ನಾಳೆ ಮತ್ತೆ ಕಷ್ಟ ಬರುತ್ತೆ, ಎಷ್ಟು ಸಲ ತಪ್ಪಿಸಿಕೊಳ್ತೇವೆ. ಸೊ ಇದು ಆಲೋಚನೆ ಮಾಡಬೇಕಾದ ವಿಷಯ.
ಮನಸ್ಸನ್ನು ಗಟ್ಟಿಯಾಗಿಟ್ಟುಕೊಳ್ಬೇಕು. ಅದೇ ಹೇಳ್ತಾರೆ, ಯಾವುದೂ ಶಾಶ್ವತವಲ್ಲ, ಆದರೆ ನೀನು ಮನಸ್ಸನ್ನು ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸುಖ ಶಾಶ್ವತ ಅಲ್ಲ, ದುಃಖ ಶಾಶ್ವತ ಅಲ್ಲ, ಇದು ಮನಸ್ಸಿನಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಯಾವುದೋ ಒಂದನ್ನು ಅತಿಯಾಗಿ ಹಚ್ಚಿಕೊಂಡ್ರೆ ಅದು ಒಂದು ವೇಳೆ ಅದು ನಮ್ಮಿಂದ ದೂರ ಆದರೆ ತಟ್ಕೊಳ್ಳೋಕ್ಕಾಗಲ್ಲ. ಇದರಿಂದ ನಾವು ಮಾನಸಿಕವಾಗಿ ತುಂಬ ಡಿಪ್ರೆಷನ್ಗೆ ಹೊರಟೋಗ್ತೇವೆ. ಆದ್ದರಿಂದ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಅಂತ ಘೋರ ಪಾಪವನ್ನು ಮಾಡಲು ನಮ್ಮ ಮನಸ್ಸು ಮುಂದಾಗತ್ತೆ. ಯಾಕೆಂತಂದರೆ ಎಲ್ಲವನ್ನು ನಮ್ಮ ಜೀವನದಲ್ಲಿ ಹುಟ್ಟಿದಾಗಿಂದ ಸಾಯೋವರೆಗೂ ನನಗೆ ಬೇಕು ಅಂತಿದ್ದು ಬಂದುಬಿಡಬೇಕು. ಹಾಗೆ ಏನಾಗಿದೆ, ದೇವರಿದ್ದಾನೆ, ನಾನು ತುಂಬ ಸಂತೋಷವಾಗಿದ್ದೀನಿ, ಪ್ರಪಂಚ ಎಲ್ಲ ನನಗೆ ಸಹಕಾರ ಮಾಡ್ತಾ ಇದೆ ಅಂತ ಅರ್ಥ. ಆದರೆ ಮನುಷ್ಯನ ಜೀವನದಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಮನುಷ್ಯನಾಗಿ ಹುಟ್ಟಿದವನಿಗೆ ಸುಖ ದುಃಖ ಎರಡೂ ಇನ್ವೈಟಬಲ್. ಸುಖ ಬೇಡ ಅಂತ ಹೇಳಲಿಕ್ಕೂ ಆಗಲ್ಲ, ದುಃಖ ಬೇಡ ಅಂತ ಹೇಳಲಿಕ್ಕೂ ಆಗಲ್ಲ. ಆದರೆ ಸುಖ ಬೇಡ ಅಂತಂದರೆ ದುಃಖ ಕೂಡ ತೀವ್ರತೆ ಕಡಿಮೆ ಆಗ್ತದೆ. ಸುಖ ಜಾಸ್ತಿ ಬೇಡ, ನನಗೆ ಸುಖವನ್ನು ತ್ಯಾಗ ಮಾಡಿದೆ ಅಂದರೆ ದುಃಖ ಕೂಡ ಕಡಿಮೆ ಆಗ್ತದೆ. ಆದರೆ ಪೂರ್ತಿ ಬಿಡ್ಲಿಕ್ಕೆ ಆಗೋದಿಲ್ಲ. ಬದುಕಿನ ಯಶಸ್ವಿ ಸೂತ್ರ ಏನಂತಂದರೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬಂದದ್ದನ್ನು ಬಂದಂತೆ ಅನುಭವಿಸುವುದು ತುಂಬ ಒಳ್ಳೆ ಸಂತೋಷಕ್ಕೆ ಸೂತ್ರ. ನಾವು ಬಯಸಿದಂತೆ ಪ್ರಪಂಚ ಇರುವುದಿಲ್ಲ, ಪ್ರಪಂಚ ಇದ್ದಂತೆ ನಾವಿದ್ದೇವೆ. ಅದನ್ನು ಸ್ವಾಗತಿಸಿ ಯಾವ ಉದ್ವೇಗಕ್ಕೂ ಇಲ್ಲದೆ ಬದುಕುವುದನ್ನು ಕಲಿತಾಗ ಮನಸ್ಸು ಗಟ್ಟಿಯಾಗ್ತದೆ. ಸೊ ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ನಮಗೆ ಪ್ರಿಯವಾದದ್ದು ಅಪ್ರಿಯವಾದದ್ದು ಅಂತ ನಾವು ಯಾವುದಕ್ಕೆ ಹೇಳ್ತೀವೋ ಅದು ನಿಜವಾಗಿಯೂ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಇಷ್ಟವಾದದ್ದು ಒಳ್ಳೆಯದಾಗಿರಬೇಕು ಅಂತಿಲ್ಲ, ಕೆಲವೊಮ್ಮೆ ನಮಗೆ ಅಪ್ರಿಯವಾದದ್ದು ನಮಗೆ ಹಿತವನ್ನು ಕೊಡುತ್ತದೆ ಅಂತ ಕೂಡ ಇಲ್ಲ. ಆದರೆ ಅದನ್ನು ನಮಗೆ ತಿಳಿಯುವುದು ಮಾತ್ರ ತುಂಬ ನಿಧಾನವಾಗಿ ತಿಳಿಯುತ್ತೆ. ಅಯ್ಯೋ, ನಮಗೆ ಈ ಹಿತವಾದದ್ದು, ನಾವು ಇಷ್ಟಪಟ್ಟಿದ್ದು ಹಿತ ಇಲ್ಲ ಅಂತ ನಿಧಾನವಾಗಿ ತಿಳಿಯುತ್ತೆ. ನಾವು ಹಣವೇ ಸರ್ವಸ್ವ, ಶ್ರೀಮಂತಿಗೆ ಸರ್ವಸ್ವ ಅಂದುಕೊಳ್ಳುತ್ತೇವೆ. ಕೊನೆಯದಾಗಿ 60 ವರ್ಷ ಆದಮೇಲೆ ಅದರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಚಿಕ್ಕಂದಾಗಿಂದ ಸಜ್ಜನರ ಸಂಘವನ್ನು ಹಿಡ್ಕೊಳ್ಳಿ, ಶಾಸ್ತ್ರವನ್ನು ಓದಿ ಅಂತ ಹೇಳ್ತಾರೆ. ಈಗ ಯಾಕೆ ಅದು ತಲೆ ಕೆಡಿಸ್ಕೊಂಡು ಈಗಿಂದ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಅದರಿಂದ ದುಡ್ಡು ಉದುರುತ್ತಾ ಅಂತ ಹೇಳ್ತೀವಿ. 60 ವರ್ಷ ಆದಮೇಲೆ ಅಯ್ಯೋ ಯಾಕೆ ಓದಿಲ್ಲಪ್ಪ ಅಂತೇಳಿ ಆವಾಗ ತಿಳ್ಕೊಳ್ತೇವೆ. ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಘಟನೆ ನಮ್ಮ ಮುಂದಿನ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಒಬ್ಬ ಮನುಷ್ಯ ಅಧಃಪಾತಕ ಹೊಂದೋದು ಯಾಕೆ ಅಂತಂದರೆ, ಪ್ರಾರಬ್ಧ ಕರ್ಮದ ಹೊಂದಿಗೆ ಆತನಿಗೆ ಬೇಕಾದಷ್ಟು ಸುಖ ಬರ್ಬೋದು. ಅವನ ಆ ಸುಖದಲ್ಲಿ ಮೈಮರೆತು ಮಾಡಬಾರದ್ದನ್ನು ಮಾಡಿ ಮತ್ತೆ ಅಧಃಪಾತಕ್ಕೆ ಹೊಂದಬಹುದು. ಪುಣ್ಯಕ್ಷಯ ಅಂತಾರೆ. ಹಿಂದಿನ ಜನ್ಮದ ಪುಣ್ಯದಿಂದ ಬೇಕಾದಷ್ಟು ಸಂಪತ್ತು ಬರುತ್ತೆ. ಅದನ್ನೆಲ್ಲ ಅನುಭವಿಸಿ ಏನು ಮಾಡ್ತಾನೆ, ಕ್ಷಯ ಮಾಡಿಕೊಳ್ತಾನೆ. ಅದರಿಂದ ತಪ್ಪು ಕೆಲಸ ಮಾಡಿ ಮತ್ತೆ ಪಾಪವನ್ನು ಕಟ್ಟಿಕೊಳ್ತಾನೆ. ಏನು ಹೇಳ್ತಾರೆ, ಕಷ್ಟದಲ್ಲಿ ಜೀವ ಆಗಬೇಕು. ಕಠೋಪನಿಷತ್ತಲ್ಲಿ ಈ ಮಾತೆ ಹೇಳ್ತಾರೆ, ವ್ಯಂಗ್ಯವಾಗಿ ಹೇಳ್ತಾರೆ. ಪ್ರೇಯೋ ಮಂದೋ ಯೋಗಕ್ಷೇಮ ದೃಣೀತಿ ಅಂತ ಹೇಳ್ತಾರೆ. ಹಿತವಾದದ್ದು ಮತ್ತು ಇಷ್ಟವಾದದ್ದು ಎರಡೂ ಮುಂದೆ ಬಂದಾಗ ಯಾರು ಇಷ್ಟವಾದದ್ದನ್ನು ಆಯ್ಕೆ ಮಾಡ್ತಾರೋ ಅವರು ತಿಳಿಗೇಡಿಗಳು ಅಂತ ಹೇಳ್ತಾರೆ. ಇದಕ್ಕೊಂದು ಸುಂದರವಾದಂಥ ಉದಾಹರಣೆ ನೋಡೋಣ. ಒಂದು ಕಡೆ ಒಂದು ದೊಡ್ಡ ಸತ್ಸಂಗ ನಡೀತಾ ಇದೆ, ಯಾವುದೋ ಒಂದು ಪ್ರವಚನವೋ ಯಾವುದೋ ಒಂದು ಆರಾಧನೋತ್ಸವಗಳು ನಡೀತಾ ಇದೆ. ರಾಮದೇವರ ದೇವಸ್ಥಾನ ಆರಾಧನೋತ್ಸವಗಳು ನಡೀತಾ ಇದೆ. ಅಲ್ಲಿ ಎಲ್ಲ ಭಗವಂತನನ್ನು ಸೇವೆ ಮಾಡಿ ಎಲ್ಲ ಮಾಡ್ತಿರ್ತಾರೆ. ಅಲ್ಲಿ ಏನು ಮಾಡಿದ್ದಾರೆ, ಗುಡಿಯ ಮುಂದೆ 2 ಟೇಬಲ್ ಇಟ್ಟು, ಈ ಕಡೆಯೊಂದು ಆ ಕಡೆಯೊಂದು, ಒಂದು ಕಡೆ ಚೆಕ್ಕೆಯಿಂದ ಮಾಡಿದಂಥ ರಾಮನ ವಿಗ್ರಹಗಳು, ಇನ್ನೊಂದು ಕಡೆ ರಾವಣನ ವಿಗ್ರಹಗಳು ಇಡ್ತು ಅಂದ್ಕೊಳ್ಳೋಣ. ಎಲ್ಲರೂ ಮನುಷ್ಯನ ಮನಸ್ಸು ಹೇಗಿರುತ್ತೆ, ಎಲ್ಲರೂ ಏನು ಮಾಡ್ತಾರೆ, ರಾವಣನ ಯಾರೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ರಾಮನನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ರಾವಣನ ಕೆಟ್ಟ ಉದ್ದೇಶ ಗೊತ್ತಿದೆ, ಅವನು ನಮಗೆ ಆಗಬೇಕಾಗಿದೆ. ಎರಡೂ ಕೂಡ ಕಟ್ಟಿಗೆಯಿಂದ ಉಡ್ಡಿಂದ ಮಾಡಿದ್ದಂಥದ್ದು. ರಾಮನ್ನೇ ಆಯ್ಕೆ ಮಾಡ್ಕೊಂಡು, ಇನ್ ಕೇಸ್ ರಾವಣನ ವಿಗ್ರಹ ಬಂಗಾರದಿಂದ ಮಾಡಿ ರಾಮನ ವಿಗ್ರಹ ಚೆಕ್ಕೆಯಿಂದ ಮಾಡಿದರೆ ಯಾವುದನ್ನು ತಗೊಳ್ತಾರೆ? ಮನಸ್ಸಲ್ಲಿ ಏನಾಗ್ತದೆ, ಬದಲಾಗ್ಬಿಡ್ತದೆ.
ಯಾಕೆಂದರೆ ರಾವಣನ ವಿಗ್ರಹ ಆದರೆ ಬಂಗಾರದ್ದು, ಬಂಗಾರಕ್ಕೆ ಬೆಲೆ ಇದೆ. ರಾಮನ ವಿಗ್ರಹ ಇದೆ, ಚಕ್ಕೆಗೆ ಬೆಲೆ ಇಲ್ಲ. ಎಲ್ಲರೂ ಏನು ಮಾಡ್ತಾರೆ, ರಾವಣನ ವಿಗ್ರಹಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ನಿಸ್ಸಂದೇಹವಾಗಿ. ಬೇಕಾದರೆ ಅದನ್ನು ತಗೊಳ್ಳೋಣ, ಅದನ್ನು ಬೇಕಾದರೆ ಕರಗಿಸಿ ನಮಗೆ ಬೇಕಾದಂಥ ಹಾರವನ್ನು ಮಾಡಿಕೊಳ್ಳೋಣ. ರಾವಣ ವಿಗ್ರಹವನ್ನೇ ಮನೆಗೆ ಇಟ್ಕೋಬೇಕು ಅಂತ ಏನಿದೆ, ಹೋಗಿ ಚೇಂಜ್ ಮಾಡಿಕೊಳ್ಳೋಣ ಅಂದುಕೊಳ್ತಾರೆ. ಹೀಗೆ ಇಷ್ಟವಾದದ್ದು ಹಿತವಾದದ್ದು ಆಗಬೇಕಾಗಿಲ್ಲ. ನಮ್ಮ ಮನುಷ್ಯನ ಮನಸ್ಸಿಗೆ ದ್ವಂದ್ವವಾಗಿರುತ್ತೆ. ನಮಗೆ ಇಷ್ಟವಾದದ್ದು ಹಿತವಾಗಬೇಕಂತಿಲ್ಲ, ಅದಕ್ಕಾಗಿ ಹಾರಾಡುವುದು ಅರ್ಥಶೂನ್ಯ. ಅದೇ ರೀತಿ ಜೀವನದಲ್ಲಿ ಯಾವುದೋ ಒಂದು ಅನಿಷ್ಟ ಘಟನೆ ನಡೆದಾಗ ಕೂಡ ಅದಕ್ಕಾಗಿ ಎಂದೂ ಕೂಡ ಗೊಂದಲಕ್ಕೊಳಗಾಗಬೇಕಾಗಿಲ್ಲ. ನಮಗೆ ಪ್ರಾರಂಭದಲ್ಲಿ 2ನೇ ಅಧ್ಯಾಯದಲ್ಲೇ ಭಗವಂತ ಹೇಳ್ತಾನೆ, ಮನುಷ್ಯನಿಗೆ ಎಲ್ಲದಕ್ಕಿಂತಲೂ ದೊಡ್ಡ ಕಷ್ಟ ಅಂತಂದರೆ ತಾನು ಈ ಪ್ರಪಂಚವನ್ನು ಬಿಟ್ಟು ಹೋಗ್ತೀನಿ ಅಂತಂಬೋದು, ಅಥವಾ ತಾನು ಇಷ್ಟಪಟ್ಟದ್ದು ಪ್ರಪಂಚವನ್ನು ಬಿಟ್ಟು ಹೋಗುತ್ತೆ ಅಂತಂಬೋದು. ಇದು ಎಲ್ಲದಕ್ಕಿಂತ ದೊಡ್ಡ ದುಃಖ, ಅದಕ್ಕನ್ನ ದೊಡ್ಡ ದುಃಖ ಬೇರೆ ಇಲ್ಲ. ಅಂತಹ ಸಂದರ್ಭದಲ್ಲೇ ತಲೆಕೆಡಿಸಿಕೊಳ್ಳಬೇಡ ಅಂತ 2ನೇ ಅಧ್ಯಾಯದಲ್ಲೆಲ್ಲ ಹೇಳ್ತಾನೆ. ಆತ್ಮವನ್ನು ಕೊಲ್ಲಿಕ್ಕಾಗಲ್ಲ, ಶರೀರ ಬೀಳಂಗಿರಲ್ಲ, ಅದಕ್ಕಾಗಿ ನೀ ಹಾರಾಡಬೇಡ. ಶರೀರ ಹೋದಷ್ಟು ಮಾತ್ರಕ್ಕೆ ಜೀವ ಹೋದಂತ ಅರ್ಥ ಅಲ್ಲ, ಅದಕ್ಕೋಸ್ಕರ ನೀನು ಅಳಬೇಡ ಅಂತ ಇಷ್ಟೆಲ್ಲ ಭಗವಂತ ಹೇಳ್ಕೊಂತ ಬರ್ತಾನೆ. ಅಂಥ ದೊಡ್ಡ ಘಟನೆ ನಡೆದಾಗ ಕೂಡ ಅದನ್ನು ಜೀವನದಲ್ಲಿ ನಾವು ಇನ್ವೈಟ್ ಮಾಡಬೇಕಾದ್ರೆ, ನಾವು ಹುಟ್ಟುವಾಗಲೇ ಸಾಯುವಂಥ ಒಂದು ಬೆರ್ತ್ ಕನ್ಫರ್ಮ್ ಮಾಡಿಕೊಂಡೇ ಬರ್ತೇವೆ, ಯಾವತ್ತೋ ಒಂದಿನ ಸಾಯಬೇಕಾದ್ರೆ. ಆದರೆ ಅದು ಇನ್ವೈಟಬಲ್, ಅದನ್ನು ತಲೆಕೆಡಿಸಿಕೊಳ್ಳಬೇಡ. ಯಾವುದೋ ಒಂದು ಅನಿಷ್ಟ ಘಟನೆ ನಡೆದಾಗ ಅದಕ್ಕಾಗಿ ಎಂದೂ ಗೊಂದಲಕ್ಕೊಳಗಬೇಡ. ಅದರಿಂದಲೇ ಮುಂದೆ ನಮಗೆ ಹಿತವಾಗಬಹುದು. ಯಾವುದು ನಮಗೆ ಕಷ್ಟ ಬಂತೋ ಅದರಿಂದನೇ ಒಳ್ಳೆಯದಾಗ್ತದೆ. ಯಾಕೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದು ಸಲ ಏನಾದರೂ ಒಂದು ಕಷ್ಟವನ್ನು ಅನುಭವಿಸಿದ್ವಿ ಅಂದ್ಕೊಳ್ಳಿ, ಆ ಕಷ್ಟವನ್ನು ಹೇಗೆ ಅನುಭವಿಸಿದ್ವಿ, ಯಾವ ಮಾರ್ಗವನ್ನು ಅನುಸರಿಸಿದ್ವಿ ಅಂತಂಬೋದು ನೆಕ್ಸ್ಟ್ ಟೈಮ್ ಅದೇ ಕಷ್ಟ ಬಂದಾಗ ಅದನ್ನು ಫಾಲೋ ಆಗ್ತೇವೆ. ಸೆಕೆಂಡ್ ಟೈಮ್ ಅದು ಕಷ್ಟ ಆಗಲ್ಲ. ಫಸ್ಟ್ ಟೈಮ್ ಕಷ್ಟ ಆದಾಗ ನಾವು ಏನು ಹೊರಗೆ ಬರಲಿಕ್ಕೆ ಏನು ಪ್ರಯತ್ನವನ್ನು ಮಾಡಿದೆವೋ, ಸೆಕೆಂಡ್ ಟೈಮ್ ಏನಾಗ್ತದೆ, ಏನು ಚಿಂತೆ ಮಾಡೋದು ಬೇಡ, ಹಿಂದೆ ಬಂದಾಕೊಂಡು ನಾನು ಹೀಗೆ ಮಾಡಿದೆ, ಅನುಭವ ಬರುತ್ತೆ. ಅದರಿಂದ ಏನಾಗುತ್ತೆ, ಮುಂದೆ ಈ ಥರ ಸಮಸ್ಯೆಗಳು ಬಂದಾಗೆಲ್ಲ ಕೂಡ ಗಟ್ಟಿಯಾಗಿ ನಿಂತು ಹೋರಾಡಲಿಕ್ಕೆ ಈಸಿ ಆಗ್ತದೆ. ಫಸ್ಟೇ ತಪ್ಪಿಸ್ಕೊಂಡ್ಬಿಟ್ರೆ ಏನಾಗ್ತದೆ, ಇದು ಒಂದಿನದ್ದಲ್ಲ, ಈ ಕಷ್ಟಗಳು ನಮಗೆ ಒಂದು ದಿನದ್ದಲ್ಲ. ಈಗ ಏನೋ ಒಂದೇ ಒಂದು ಕಷ್ಟ ಬಂದಿದೆ, ದೇವರೇ ನನಗಿದನ್ನು ಪಾರು ಮಾಡು ಅಂತೇಳಿ ಏನೋ ಒಂದು ಹೋಮವೋ ಹವನವೋ ನವಗ್ರಹ ಆರಾಧನೆ ಏನೋ ಒಂದು ಮಾಡಿಬಿಡ್ತೇನೆ, ಅದಲ್ಲಿಗೆ ನಿಂತೋದ್ರೆ ಅದು ಬೇರೆ ವಿಷಯ, ಒಳ್ಳೆಯ ವಿಷಯವೇ. ಆದರೆ ಜೀವನದಲ್ಲಿ ನಾವು ಸಾಯೋ ತನಕ ಇಂಥ ಕಷ್ಟಗಳು ಬರ್ತಾನೆ ಇರುತ್ತೆ. ಈಗ ಗಟ್ಟಿಯಾಗಿದ್ದೀವಿ, ಹೋಮ ಮಾಡ್ತೀವಿ, 60 ವರ್ಷ ಆದಮೇಲೆ ಯಾರು ಮಾಡ್ತಾರೆ? ನಮಗೆ ಕೂಡಲಿಕ್ಕೂ ಶಕ್ತಿ ಇರಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಕೂಡ ದೇವರ ಈ ಒಂದು ಕಲಶ ತುಂಬ ಕೆಳಗೆ ಇಟ್ಟಿರ್ತಾರೆ, ತುಂಬ ಮೇಲೆ ಆಸನದಲ್ಲಿ ಕೂತ್ಕೊಂಡು ಇವರು ಅದಕ್ಕೆ ಪೂಜೆ ಮಾಡಬೇಕಾಗ್ತದೆ. ಎಷ್ಟೋ ಸಂದರ್ಭಗಳನ್ನು ನೋಡಿ, ಶ್ರೀಮಂತರ ಮನೆಗೆ ವಿಶೇಷವಾಗಿ ಕಾಣುತ್ತೆ. ಚೇರ್ ಮೇಲೆ ಕೂತ್ಕೊಂಡು ಭಗವಂತನ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ. ಆ ಮಂಟಪ ತುಂಬ ಕೆಳಗೆ ಇರುತ್ತೆ. ಆ ಮಂಟಪ ಕೆಳಗಿದ್ದು ಇವರು ಮೇಲಿಂದ ಹಿಂಗೆ ಹಾಕ್ತಿರ್ತಾರೆ. ನಾವು ಮೇಲಿಂದ ಕೆಳಗೆ ಬೀಳುವಂತೆ ಹಾಕ್ತಾರೆ. ಅಂದರೆ ದೇವರಿಗಿಂತಲೂ ತುಂಬ ಉನ್ನತ ಸ್ಥಾನದಲ್ಲಿ ಕೂತು ಹಾಕಬೇಕಾಗ್ತದೆ. ಯಾಕೆಂದರೆ ಕೆಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಮಾಡಿದ್ರೆ ಏನಾಗುತ್ತೆ ಅಂತಂಬ ಭಯ ಇದು ಕಾಡ್ತಾ ಇರುತ್ತೆ. ಇನ್ನು ಅದಕ್ಕಿಂತಲೂ ಹೀನವಾದರೆ ಆ ಕೆಲಸವನ್ನು ರಿಕ್ವೆಸ್ಟ್ ಮಾಡಲಿಕ್ಕೂ ಆಗಲ್ಲ, ಭಗವಂತನನ್ನು ನೆನೆಸಲಿಕ್ಕೂ ಕೂಡ ನಮ್ಮ ಶಕ್ತಿ ಇರೋದಿಲ್ಲ. ಆ ಸಮಯದಲ್ಲಿ ಹೇಗೆ ತಪ್ಪಿಸ್ಕೊಳ್ತೀರಿ ಕಷ್ಟ? ಯಾವುದೋ ಒಂದು ಪೂಜೆ ಮಾಡಿ ತಪ್ಪಿಸಿಕೊಳ್ಳೋಣ, ಹೋಮ ಮಾಡಿ ತಪ್ಪಿಸಿಕೊಳ್ಳೋಣ ಅಂತಂದರೆ ಆಗೋದಿಲ್ಲ. ಆದರೆ ಹೋಮ ಹವನಗಳು ಬೇಕಾಗಿಲ್ವಾ ಅಂತಂದರೆ ಬೇಕು. ಭಗವಂತನ ರಿಕ್ವೆಸ್ಟ್ ಮಾಡೋ ರೀತಿ ಬೇಕೇ ಬೇಕು. ನಮ್ಮ ಗಟ್ಟಿಯಾಗಿದ್ದಾಗ ಹೋಮ ಹವನಗಳಿಂದ ಭಗವಂತನ ಬೇಡಿಕೊಳ್ತೇವೆ, ಕಷ್ಟ ಇಲ್ಲದಾಗ ಮಾನಸಿಕವಾಗಿ ಭಗವಂತನನ್ನು ಬೇಡಿಕೊಳ್ತೇವೆ. ಇದನ್ನು ಅರ್ಥ ಮಾಡಿಕೊಳ್ಳೋದಿರಬೇಕು. ಕೇವಲ ಏನೋ ಒಂದು ಹೋಮ ಮಾಡಿದ್ವಿ ಇದನ್ನು ತಪ್ಪಿಸಿಕೊಳ್ತೇನೆ ಅಂದರೆ ಆಗೋದಿಲ್ಲ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಈ ವಿಚಾರ ಹೆಚ್ಚಿನವರಿಗೆ ಅನುಭವಕ್ಕೆ ಬರುತ್ತೆ. ಹೀಗ್ಯಾಕೆ ಹೀಗಾಗಬಾರ್ದಾಯ್ತಲ್ಲ ಅಂತ ಯೋಚಿಸ್ತೇವೆ ಒಂದೊಂದು ಸಲ. ಆದರೆ ಮುಂದೆ ಹಾಗೆ ಆದ್ದರಿಂದ ನಮಗೆ ಸಮಸ್ಯೆಗಳಿಗೆ ಒಂದು ದಾರಿಯಾಗಿದೆ. ಚಿಕ್ಕಂದಾಗ ಅಪ್ಪ ಅಮ್ಮ ಚೆನ್ನಾಗಿ ಹೊಡಿತಾರೆ, ಆವಾಗ ಅನ್ಸುತ್ತೆ ಯಾಕೆ ಇವರು ನನಗೆ ಇಷ್ಟು ಗೋಳಾಡಿಸ್ತಾರೆ. ದೊಡ್ಡವರಾದ್ಮೇಲೆ ಅನ್ಸುತ್ತೆ ಅವತ್ತು ಅವ್ರು ಮಾಡಲಾಗಿದ್ರೆ ಇವತ್ತು ನಾ ಈ ಸ್ಥಿತಿಗೆ ಬರ್ತಿದ್ದಿಲ್ಲ. ಅದು ಯಾವಾಗ ತಿಳಿಯುತ್ತೆ? ತುಂಬ ನಿಧಾನವಾಗಿ ತಿಳಿಯುತ್ತೆ. ಒಬ್ಬ ಒಳ್ಳೆಯ ಮನುಷ್ಯನ ಹೋಗಿಸಿಕೊಂಡ ಮೇಲೆ ಅವನು ಮಾಡಿದಂಥ ಒಳ್ಳೆಯ ಕೆಲಸಗಳೆಲ್ಲ ಕೂಡ ಪ್ರಚಾರಕ್ಕೆ ಬರುತ್ತೆ.
ಈ ಎಲ್ಲ ಕಾರಣದಿಂದ ಸುಖ ಬಂದಾಗ ಸುಖದ ಭ್ರಮೆ ಬೇಡ, ದುಃಖ ಬಂದಾಗ ವ್ಯಾಕುಲತೆ ಬೇಡ. ಎರಡರ ಬಗ್ಗೆಯೂ ಸಮದೃಷ್ಟಿ ಇರಲಿ ಅಂತ ಭಗವಂತ ಹೇಳ್ತಾನೆ. ಸುಖ ಬಂದಾಗೂ ಒಂದೇ ಥರ ಇರು, ದುಃಖ ಬಂದಾಗೂ ಒಂದೇ ಥರ ಇರು. ಇಟ್ ಈಸ್ ಇನ್ವೈಟಬಲ್. ಅದನ್ನು ಪ್ರಯತ್ನಪೂರ್ವಕವಾಗಿ ಹೇಗೆ ಹೋಗಲಾಡಿಸ್ಬೇಕು, ನನ್ನ ತಕ್ಷಣ ಕರ್ತವ್ಯ ಏನು ಅಂತ ಆಲೋಚನೆ ಮಾಡು. ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡಬೇಡ. ಅದಕ್ಕೆ ಸಿದ್ಧನಾಗು. ಒಂದು ಸಮಸ್ಯೆಯನ್ನು ಹೋಗಿಸ್ಕೊ ಸಿದ್ಧನಾದರೆ ಮತ್ತೆ ಮುಂದೆ ಬರುವಂಥ ಸಮಸ್ಯೆಯನ್ನು ತುಂಬ ಸುಲಭವಾಗಿ ಹೋಗಲಾಡಿಸಿಕೊಳ್ಳಬಹುದು. ಇದು ಭಗವಂತನ ಉತ್ತರ. ಮಾನಸಿಕವಾದಂತಹ ಗೊಂದಲ ಬೇಡ, ಟೆನ್ಷನ್ ಬೇಡ. ಬದುಕಿನಲ್ಲಿ ಯಾವುದು ಹಿತ ಯಾವುದು ಅಹಿತ ಎನ್ನುವುದು ಭಗವಂತನಿಗೆ ಮಾತ್ರ ಗೊತ್ತಿದೆ ಎನ್ನುವಂಥ ಎಚ್ಚರ ಉಳ್ಳವನು ತನ್ನ ಮನಸ್ಸನ್ನು ಸುಖದಲ್ಲಿ ನೆಟ್ಟಿರುವುದಿಲ್ಲ. ಅಂದರೆ ಸುಖ ಬಂದಾಗ ದುಃಖ ಬಂದಾಗ ಏನೂ ತೊಂದರೆ ಆಗೋಲ್ಲ. ಯಾಕೆಂದರೆ ಯಾವ ಸುಖ ಯಾವ ದುಃಖ ಭಗವಂತನಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಹಾಗಾಗಿ ಸುಖ ಬಂದಾಗ ಹಾರಾಡುವುದಿಲ್ಲ, ದುಃಖ ಬಂದಾಗ ಕೆಳಗೆ ಬೀಳುವುದಿಲ್ಲ, ಕುಸಿಯುವುದಿಲ್ಲ ಅಂತ ಹೇಳ್ತಾರೆ. ಇದ್ರ ಬದಲಾಗಿ ಈ ಥರ ಎರಡರಲ್ಲೂ ಸಂಭಾವನೆ ಬೆಳೆಸಿಕೊಂಡವನು, ಅವನ ಮನಸ್ಸು ಭಗವಂತನಲ್ಲೇ ಇರುತ್ತೆ. ಭಗವಂತ ನಮ್ಮನ್ನು ತಾಯಿಯಂತೆ ಮಗುವನ್ನು ನೋಡಿಕೊಂಡಂತೆ ನೋಡಿಕೊಳ್ತಾನೆ. ತಾಯಿಯಿಂದ ಬರುವಂಥ ಎಲ್ಲ ವಿಚಾರ ಮಗುವಿಗೆ ಇಷ್ಟ ಆಗೋದಿಲ್ಲ. ಆದರೆ ತಾಯಿ ಮಗುವಿನ ಉದ್ಧಾರಕ್ಕೋಸ್ಕರವೇ ಮಗುವಿನಲ್ಲಿ ಆ ಕೆಲಸವನ್ನು ಮಾಡಿಸ್ತಾಳೆ. ಇಲ್ಲಿ ಇಷ್ಟ ಮುಖ್ಯ ಅಲ್ಲ, ಯಾವುದು ಹಿತ ಅಂತಂಬುದು ಮುಖ್ಯ ಅಂತಂಬುದು ಈ ಶ್ಲೋಕದ ಪ್ರಥಮ ಉದ್ದೇಶ. ಹಾಗಾಗಿ ಕಷ್ಟ ಬರ್ತಾ ಇದೆ ಅಂತಾಗಲಿ ಹಾರಾಡೋದು ಬೇಡ, ಸುಖ ಬರ್ತಾ ಇದೆ ಅಂತೇಳಿ ಕುಗ್ಗೋದು ಬೇಡ. ಮನುಷ್ಯನಿಗೆ ಎಷ್ಟು ಸುಖಗಳು ಬಂದ್ರೂ ಜೀವನದಲ್ಲಿ ಒಂದು ಕಷ್ಟ ಬಂದರೆ ಅದಕ್ಕೆಲ್ಲ ಸುಖಗಳು ಒಂದೇ ಸಲ ಮರೆತು ಹೋಗೋಂಗೆ ಮಾಡ್ತದೆ. ಕಷ್ಟಕ್ಕೆ ಅಷ್ಟು ಬಲ ಇದೆ. ಹಾಗಾಗಿ 100 ಸುಖಗಳು ಪಡೆದ್ರೂ ಪರವಾಗಿಲ್ಲ, ಕಷ್ಟವನ್ನು ಫೇಸ್ ಮಾಡೋದು ಕಲಿತುಕೊಳ್ಳಬೇಕು ಅಂತ ಇದು ಶಾಸ್ತ್ರಕಾರರ ಉದ್ದೇಶ. ಮತ್ತೊಂದು ಶ್ಲೋಕ, ಬಾಹ್ಯಸ್ಪರ್ಶೇಷು ಅಸಕ್ತ ಆತ್ಮ ವಿಂದತಿ ಆತ್ಮನಿಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದಲ್ಲಿ ಸುಖಕ್ಕೆ ಇರುವಂಥ ಸಾಧನಗಳು ಯಾವುದು? ಸುಖ ಬಗ್ಗೆ ಹೇಳ್ತಿದ್ದಾರೆ. ಸುಖಕ್ಕಿರುವಂಥ ಸಾಧನಗಳು ಯಾವುದು? 5 ಸಾಧನೆಗಳು ಅಂತ ಹೇಳ್ತಾರೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ನಾವು ಸುಖವನ್ನು ಪಡೆಯೋದು ಹೇಗೆ? ಇಂದ್ರಿಯಗಳ ಮುಖಾಂತರವಾಗಿ ಸುಖವನ್ನು ಪಡಿತೇವೆ. ಕಣ್ಣಿಂದ ಒಳ್ಳೆ ರೂಪವನ್ನು ನೋಡ್ತೇವೆ, ಕಿವಿಯಿಂದ ಒಳ್ಳೆ ಶುದ್ಧಿಯನ್ನು ಕೇಳ್ತೇವೆ, ನಾಲಿಗೆಯಿಂದ ಒಳ್ಳೆ ರುಚಿಯನ್ನು ಆಸ್ವಾದನೆ ಮಾಡ್ತೇವೆ, ಮೂಗಿಂದ ಒಳ್ಳೆ ಸುವಾಸನೆಯನ್ನು ನೋಡಬೇಕು ಅಂತ ಬಯಸ್ತೇವೆ. ಮತ್ತು ಸ್ಪರ್ಶ ಸುಖ, ಚರ್ಮಕ್ಕೆ ಒಳ್ಳೆ ಸುಖ ಬರೋಂಗೆ ಮಾಡ್ತೇವೆ. ಇದನ್ನು ಬಿಟ್ಟು ಬೇರೆ ಸುಖದ ಇನ್ಪುಟ್ ಚಾನಲ್ಸ್ ಯಾವುದೂ ಇಲ್ಲ. ಇದರ ಮುಖೇನ ಸುಖವನ್ನು ಅನುಭವಿಸೋದು ತಪ್ಪಲ್ಲ. ಬೇಕು ಅನ್ನುವಂಥ ವಸ್ತುವನ್ನು ಪಡೆಯೋದ್ರಲ್ಲಿ ಆನಂದ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದನ್ನು ತೊರೆಯುವುದರಲ್ಲಿ ಹೆಚ್ಚಿನ ಆನಂದ ಇದೆ ಅಂತ ಹೇಳ್ತಾರೆ. ಸದಾ ಬೇಕು 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 ಅಂತ ಇದ್ದರೆ ಮನಸ್ಸು ನಿರಂತರವಾಗಿ ಅದನ್ನು ಪಡೆಯೋ ವಿಚಾರದಲ್ಲಿ ನಿಮಗ್ನವಾಗಿಬಿಡ್ತವೆ. ಅದೇ ಬೇಡ ಅಂತ ಅಂದ್ಕೊಂಡು ಹೆಚ್ಚಿನ ಪರಿಶ್ರಮನೇ ಇಲ್ಲ. ಇದು ತಿಳಿದಾಗ ಬದುಕಿನ ಒಂದು ಮುಖ್ಯ ಸೂತ್ರ ತಿಳಿದಂತೆ ಆಗತ್ತೆ ಅಂತ ಹೇಳ್ತಾನೆ ಭಗವಂತ. ನಾವು ಬದುಕುವ ರೀತಿ ಅಂತಂದರೆ ನಾಳಿನ ಸುಖಕ್ಕಾಗಿ ಇಂದು ಕಷ್ಟಪಡೋದು. ಅಂದರೆ ಆ ನಾಳೆ ಎಂದೂ ಬರೋದಿಲ್ಲ. ಸಾಯುವ ತನಕ ನಾಳೆಗಾಗಿ ಕಷ್ಟಪಡುವುದು ನಮ್ಮ ಜೀವನ ಆಗಬಾರದು ಅಂತ ಹೇಳ್ತಾರೆ. ಭಗವಂತನನ್ನು ಪಡೆಯುವುದರಲ್ಲಿ ಮಹಾನಂದ ಇದೆ, ಹಾಗೂ ಅದು ನಮ್ಮನ್ನು ಸದಾ ಸುಖವಾಗಿರ್ತದೆ ಎನ್ನುವಂಥ ಸತ್ಯ ಕೃಷ್ಣ ಇಲ್ಲಿ ವಿವರಣೆ ಮಾಡಿದ್ದಾನೆ. ಒಮ್ಮೆ ನಾವು ನಮ್ಮ ಅಂತರಂಗದ ಆತ್ಮಸ್ವರೂಪದ ಸುಖವನ್ನು ಅನುಭವಿಸಲು ಪ್ರಾರಂಭಿಸಿದರೆ, ಅಂದರೆ ಬಾಹ್ಯ ಸುಖದಲ್ಲಿ ಏನೂ ಸುಖ ಇಲ್ಲ ಎನ್ನುವಂಥ ವಿಚಾರ ತಿಳಿದರೆ, ಯಾಕೆಂದರೆ ನಿಮಗೆ ಬಾಹ್ಯ ಏನು ಬಂದ್ರೂ ಕೊನೆಗೆ ಅಂತರಂಗದ ಸುಖ ಬರಬೇಕು. ಒಂದು ಇಷ್ಟವಾದಂಥ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತಂದ್ರೂ ಕೂಡ ಬಾಯಿ ಏನೋ ತಿನ್ನತ್ತೆ, ನಾಲ್ಗೇನೋ ರುಚಿಯನ್ನು ಗ್ರಹಣ ಮಾಡುತ್ತೆ. ಆದರೆ ತೃಪ್ತಿ ಎಲ್ಲಿ ಆಗೋದು? ಮನಸ್ಸಿನಲ್ಲಿ.
ಏನು ಏನು ಹೊರಗಿಂದ ಏನು ವಿಷಯಗಳು ನೋಡಿದ್ರು ಒಳಗೆ ಅಂತರಂಗದಲ್ಲಿ ತೃಪ್ತಿ ಆಗಬೇಕು. ಎಲ್ಲ ಪ್ರಪಂಚದಲ್ಲಿರುವಂಥ ವಸ್ತುಗಳೆಲ್ಲ ಕೂಡ ನಮಗೆ ತೃಪ್ತಿ ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ನಮಗೆ ಗೊತ್ತಾಗೋದೂ ಇಲ್ಲ. ಆದ ಕಾರಣ ನಮ್ಮ ಅಂತರಂಗದ ಆತ್ಮಸ್ವರೂಪದ ಸುಖವನ್ನು ಅನುಭವಿಸಲು ಪ್ರಾರಂಭಿಸಿದರೆ ಬಾಹ್ಯ ಸುಖದಲ್ಲಿ ಏನೂ ಇಲ್ಲ ಅಂತ ವಿಚಾರ ತಿಳಿತದೆ. ನಮ್ಮ ಒಳಗೆ ಆನಂದ ಇದೆ, ಅದು ಬಾಹ್ಯ ಸುಖದ ತ್ಯಾಗದಿಂದ ಕಾಣಬಹುದಾದ ಆನಂದ. ಬೇಕು ಅಂತ ಅಂದ್ಕೊಳ್ತಾ ಇದ್ದು ಅಂದ್ಕೊಳ್ಳೋದು ನಿರೀಕ್ಷಣೆ ಮಾಡ್ತಾ ಇರಬೇಕು, ಅದೇ ಇಲ್ಲ ಅಂತ ಅಂದ್ಕೊಳ್ಳೋಕೆ ಟೆನ್ಷನ್ಲೆಸ್ ಆಗಿರ್ಬೋದು. ನಮಗೆ ನಮ್ಮ ಒಳಗಿರುವ ಆನಂದ ಕೆಲವೊಮ್ಮೆ ಅನುಭವಕ್ಕೆ ಬರುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ಅದೇನೋ ಗೊತ್ತಿಲ್ಲ, ಆದರೆ ಬಹಳ ಖುಷಿಯಾಗಿದೆ, ಖುಷಿಯನ್ನು ಅನುಭವಿಸ್ತಾ ಇದ್ದೇನೆ ಅಂತಂತಾರೆ. ಇದು ನಮ್ಮ ಅಂತರಂಗದ ಆನಂದ ಉಕ್ಕಿ ಬರುವುದು. ಈ ಆನಂದವನ್ನು ಗುರುತಿಸಿ ಅದನ್ನು ಅನುಭವಿಸಲು ಕಲಿತಾಗ ಬಾಹ್ಯ ಸುಖ ತುಂಬ ಚಿಕ್ಕದಾಗಿ ಕಾಣುತ್ತೆ. ಹೇಗೆ ನಿದ್ದೆಯಲ್ಲಿ ನಾವು ಬಾಹ್ಯ ಸುಖದ ಸ್ಪರ್ಶವಿಲ್ಲದೆ ನಮಗೆ ಗೊತ್ತಿಲ್ಲದಂತೆ ಆನಂದದಲ್ಲಿರ್ತೀವೋ, ಹಾಗೆ ಎಚ್ಚರದಲ್ಲಿ ಕೂಡ ಅಂತರಂಗದ ಆನಂದವನ್ನು ಅನುಭವಿಸಲು ಕಲಿತುಕೊಳ್ಳಬೇಕು. ಸುಖದಲ್ಲಿ ಎಲ್ಲರಿಗೂ ಆನಂದವೇ, ಅದರಲ್ಲಿ ದುಃಖ ಯಾರಿಗೂ ಇಲ್ಲ. ನಿದ್ದೆಯಲ್ಲಿ ನಿದ್ದೆ ಬರಲಿಲ್ಲ ಅಂತಂಬೋ ದುಃಖ ಇರ್ಬೋದಾಗಲಿ, ನಿದ್ದೆ ಬಂದ ಮೇಲೆ ದುಃಖ ಪಟ್ಟವರು ಯಾರೂ ಇಲ್ಲ. ಕನಸುಗಳು ಬರೋದು ಬೆಳಗ್ಗೆ ಏಳುವ ಕಾಲಕ್ಕೆ ಒಂದು 5 ನಿಮಿಷದ ಮುಂಚೆ ಕನಸು ಬರ್ತದೆ. ಆದರೆ ಸುಖ ನಿದ್ರೆಯಲ್ಲಿ ಯಾರಿಗೂ ಕಷ್ಟ ಆಗೋದಿಲ್ಲ, ಎಲ್ಲ ಆನಂದವಾದಂಥ ಸ್ಥಿತಿ ಇರುತ್ತೆ. ಉಪನಿಷತ್ತಲ್ಲಿ ಮಾತು ಹೇಳ್ತಾರೆ, ಬಾಹ್ಯ ಸುಖವನ್ನು ತ್ಯಾಗ ಮಾಡೋದ್ರಿಂದ ಒಳಗಿನ ಆನಂದವು ಅರಿವು ಮೂಡುತ್ತದೆ, ಹಾಗೂ ಇದರಲ್ಲಿ ಅಮೃತ ತತ್ವ ಇದೆ ಅಂತ ಹೇಳ್ತಾರೆ. ನಾವು ಬೇಡ ಎನ್ನುವುದರಲ್ಲಿ ಇರುವಂಥ ಆನಂದ ಬೇಕು ಅನ್ನುವುದರಲ್ಲಿರಲ್ಲ. ಬೇಕು ಅಂತ ಪ್ರಶ್ನೆ ಮಾಡಿಕೊಳ್ಳಿ, ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಬೇಕು ಅಂತಂದರೆ ಹೇಗೆ ಪಡಿಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಎಲ್ಲಿಂದ ತಗೊಂಡು ಬರಬೇಕು, ಇದೆಲ್ಲ ಪರಿಶ್ರಮ ಶುರುವಾಗುತ್ತೆ. ಅಯ್ಯೋ ನನಗೆ ಅದೆಲ್ಲ ಬೇಡಪ್ಪ ಅಂದರೆ ಸೈಲೆಂಟ್, ಏನು ಪರಿಶ್ರಮನೇ ಬೇಕಾಗಿಲ್ಲ. ಕೇವಲ ಮನುಷ್ಯ ಕರ್ತವ್ಯ ಕರ್ಮಗಳನ್ನ ಮಾಡಿಕೊಂಡ್ರೆ ಆಯಿತು. ಸೊ ಕರ್ತವ್ಯ ಕರ್ಮಗಳಲ್ಲಿ ಕೂಡ ದುಃಖ ಆಗೋದಿಲ್ಲ, ಅದೊಂದು ಸ್ವಾರಸ್ಯ. ಬೇಕು ಅನ್ನೋದು ಸದಾ ನಮಗೆ ಒಂದು ಬೇಡಿ ಇದ್ದಂತೆ. ಬೇಕು ಅನ್ನೋದು ನಮ್ಮ ಮುಂದೆ ಸಮಸ್ಯೆಗಳ ಸರಮಾಲೆಯನ್ನು ತಂದಿಡ್ತದೆ. ಎಲ್ಲ ಬಾಹ್ಯ ಬಹಿಗಳನ್ನು ಕಳೆದುಕೊಳ್ಳುವುದರಲ್ಲೇ ಮನುಷ್ಯನ ಆನಂದ ನಿಂತಿದೆ ಅಂತ ಹೇಳ್ತಾನೆ ಕೃಷ್ಣ. ಬೇಕುಗಳು ಕಮ್ಮಿ ಆದಂತೆ ಮನುಷ್ಯ ಆನಂದವಾಗಿ ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಕೇವಲ ಬಾಹ್ಯ ಸುಖವನ್ನು ಬಿಡೋದೊಂದೇ ಅಲ್ಲ, ಅದರ ಜೊತೆ ಒಳಗಿಂದ ಆನಂದವನ್ನು ಕೂಡ ಹಿಡಿಬೇಕು. ಕೇವಲ ನಾನು ಹೊರಗಿನ ಸುಖವನ್ನು ಬಿಟ್ಟುಬಿಡ್ತೀನಿ, ನನಗೇನು ಬೇಕಾಗಿಲ್ಲ ಅಂತ ಅನ್ನೋದು ಪ್ರಧಾನ ಅಲ್ಲ. ಒಳಗೆ ಸಂತೋಷ ಮೂಡಬೇಕು, ಅದು ಅನಂತವಾದ ಆನಂದ ಅಂತ ಹೇಳ್ತಾನೆ ಕೃಷ್ಣ. ಹೇಳ್ತಾನೆ, ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ ಹೇಳ್ತಾನೆ. ಭಗವಂತ ಧ್ಯಾನದಲ್ಲಿ ಒಳಗಿನಿಂದ ಆನಂದದ ಅನುಭವ ಆಗ್ತದೆ, ಅದನ್ನು ಒಬ್ಬ ಸಾಧಕ ಪಡಿತಾನೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಮುಂದೆ ನೆಕ್ಸ್ಟ್ 6ನೇ ಅಧ್ಯಾಯ ಧ್ಯಾನ ಯೋಗದಲ್ಲೇ ಇದೆಲ್ಲ ಹೇಳ್ತಾರೆ. ಆನಂದವನ್ನು ಒಳಗೆ ಪಡಿಬೋದು. ಹೊರಗಿನ ಬಾಹ್ಯ ವಸ್ತು ಸುಖಗಳ ಆನಂದ ಕ್ಷಣಿಕ, ಅದು ಹೆಚ್ಚು ದಿನ ಇರಲ್ಲ. ಅದು ನಿಮಗೆ ಇಷ್ಟ ಆಗಿರ್ಬೋದು, ಹಿತ ಆಗಬೇಕು ಅಂತಿಲ್ಲ, ಪರಿಶ್ರಮ ಆಗ್ತದೆ. ಇಷ್ಟೆಲ್ಲ ಒಂದೊಂದೇ ಹೇಳ್ಕೊಂತ ಭಗವಂತ ಬರ್ತಾನೆ. ಸುಖ ಎನ್ನುವುದು ನಮ್ಮೊಳಗೇ ಇದೆ, ಇದೊಂದು ಮಾನಸಿಕ ಸ್ಥಿತಿ. ನಮ್ಮ ಒಳಗಿನ ಸುಖವನ್ನು ಗುರ್ತಿಸದೆ ಬಾಹ್ಯ ಸುಖದ ಬೆನ್ನು ಹತ್ತಿ ಕಷ್ಟಪಡುತ್ತೇವೆ ಅಂತ ಹೇಳ್ತಾನೆ. ಅದು ಒಂದು ಜಾನಪದ ಕಥೆ ಇದೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಒಬ್ಬ ಮುದುಕಿ ತನ್ನ ಮನೆಯಲ್ಲಿ ಪಾಪ ರಾತ್ರಿ ಹೊತ್ತು ಸ್ವಲ್ಪ ಹಣವನ್ನು ಕೆಳಗೆ ಬೀಡಿಸ್ಕೊಂಡಿರ್ತಾಳೆ. ಆದರೆ ಆಕೆಯ ಮನೆಯಲ್ಲಿ ದೀಪ ಹಚ್ಚಲು ಕೂಡ ಎಣ್ಣೆ ಇರಲ್ಲ. ಬೀದಿಯಲ್ಲಿ ದೀಪ ಇರುತ್ತೆ. ಬೀದಿಯಲ್ಲಿ ಬೀದಿ ದೀಪದ ಬೆಳಕನ್ನು ಕಂಡ ಮುದುಕಿ ಬೀದಿಯಲ್ಲಿ ಬಂದು ತಾನು ಮನೆಯಲ್ಲಿ ಬೀಡಿಸಿಕೊಂಡಂಥ ಹಣವನ್ನು ಹುಡುಕ್ತಾ ಇರ್ತಾಳೆ. ಹೀಗೆ ಯಾಕೆ ಹೀಗೆ ಅಂತ ಕೇಳಿದಾಗ, ಮನೆಯಲ್ಲಿ ಬೆಳಕಿಲ್ಲ, ಆದರೆ ಇಲ್ಲಿ ಬೆಳಕಿದೆ, ಅದಕ್ಕಾಗಿ ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದು ಮುದುಕಿಯ ಉತ್ತರ. ನಾವೆಲ್ಲರೂ ಕೂಡ ಹೀಗೆ. ನಿಜವಾದ ಆನಂದ ಇರೋದು ಒಳಗೆ, ಆದರೆ ನಾವು ಸುಖವನ್ನು ಹುಡುಕೋದಿಲ್ಲಿ ಹೊರಗೆ. ಈ ಥರ ಆಗಿದೆ ಪ್ರಪಂಚ. ಹಾಗಾಗಿ
ಇದನ್ನು ತಿಳಿದುಕೊಂಡು ನಮ್ಮ ಒಳಗೇ ಆನಂದ ಇದೆ, ಅಂತರಂಗದ ಆನಂದಕ್ಕೆ ದಾಸರಾಗಬೇಕು, ಬಾಹ್ಯ ಆನಂದದಲ್ಲ ಅಂತ ತಿಳ್ಕೊಂಡಾಗ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತದೆ. ಮತ್ತೊಂದು ಶ್ಲೋಕ, ಯೇಹಿ ಸಂಸ್ಪರ್ಶಜ ಭೋಗ ದುಃಖಯೋನೇಯ ದುಃಖಯೋನಯ ಏವತೆ ಅದ್ಯಂತವಂತಹ ಕೌಂತೇಯ ನತೇಷು ರಮತೆ ಬುಧಃ. ಇಲ್ಲಿ ಏನು ಹೇಳ್ತಾರೆ, ಬಾಹ್ಯ ವಿಷಯ ಸ್ಪರ್ಶದಿಂದ ಸಿಗುವ ಸುಖಭೋಗದ ಅನುಭವದಿಂದ ನಮಗೆಷ್ಟು ಸುಖ ಬರುತ್ತೆ. ಹೊರಗಿನ ಸುಖವನ್ನುಗೋಸ್ಕರ ನಾವು ಬಯಸ್ತೇವೆ. ಕಣ್ಣಿಂದ ನೋಡಬೇಕು, ಬಾಯಿಂದ ತಿನ್ನಬೇಕು, ಮೂಗಿಂದ ವಾಸನೆ ನೋಡಬೇಕು, ಕಿವಿಯಿಂದ ಸುದ್ದಿ ಕೇಳಬೇಕು, ಚರ್ಮ ಸುಖ ಪಡಿಬೇಕು. ಇದೆಲ್ಲ ಕೂಡ ಒಂದು ವೇಳೆ ನಾವು ಪ್ರಯತ್ನ ಮಾಡಿ ಎಷ್ಟು ಸುಖ ಸಿಗುತ್ತೆ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ಗುಲಗಂಜಿಯಷ್ಟು ಚಿಕ್ಕದಾಗಿರುತ್ತೆ. ಒಂದು ಗುಲಗಂಜಿಯಷ್ಟು ಸುಖಕ್ಕಾಗಿ ಕುಂಬಳಕಾಯಿಯಷ್ಟು ದುಃಖವನ್ನು ಅನುಭವಿಸಲು ನಾವು ಸಿದ್ಧರಾಗ್ತೇವೆ. ಸುಖ ಸಿಗೋದೇನು ತುಂಬ ಕಡಿಮೆ, ಆದರೆ ಕಷ್ಟ ಸುಖ, ಈ ಸುಖಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕಾಗತ್ತೆ ಅಂತಂದರೆ ತುಂಬ ಕಷ್ಟಪಡಬೇಕಾಗ್ತದೆ. ನಾವು ಒಂದು ಸುಂದರವಾದಂಥ ಒಂದು ಮನೆಯನ್ನೇ ಕಟ್ಟಿಕೊಳ್ಳಬೇಕು. ಸ್ವಂತ ಮನೆ ಅಂತಂಬೋದು ಒಂದು ಕನಸು. ನಂದಾಗಿ ನನ್ನ ಸ್ವಂತ ಮನೆ ಇರಬೇಕು ಅಂತ ಹೇಳ್ತಾರೆ. ಆ ಸ್ವಂತ ಮನೆಗೋಸ್ಕರ ಲೋನ್ ಮಾಡಿ, ದಿನ ಉದ್ಯೋಗ ಮಾಡಿ, 8 ಗಂಟೆಗಳ ಉದ್ಯೋಗ, ನಿರಂತರ ಶ್ರಮೆ, ಎಷ್ಟೋ ಆ ದುಡ್ಡನ್ನು ಸಂಗ್ರಹಣ ಮಾಡಬೇಕಾದ್ರೆ ಎಷ್ಟೋ ಇದು ಮಾಡ್ಕೋಬೇಕು. ಕೊನೆಗೆ ಮನೆ ತೊಗೊಂಡ್ವಿ. ಆ ಮನೆ ತೊಗೊಂಡ ಮೇಲೆ ನಮಗೆ ಒಂದು ಪ್ರಾರಂಭದಲ್ಲಿ ಸ್ವಲ್ಪ ದಿನ ಹೊಸ ಮನೆ ಪ್ರಸ್ತುತ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಆನಂದ. ಆದಮೇಲೆ ಆ ಮನೆ ನಿಮಗೆ ಎಷ್ಟು ಸುಖ ಕೊಡುತ್ತೆ, ಆ ಬರುವಂಥ ಸ್ವಲ್ಪ ಸುಖಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕಾಗ್ತದೆ. ಆ ಮನೆಯನ್ನು ಅಷ್ಟು ರೇಟ್, ಬೆಂಗಳೂರಂಥ ಮಹಾನಗರದಲ್ಲಿ ಒಂದು ಮನೆ ಕೊಂಡುಕೊಳ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಆಗ್ತದೆ. ಆ ಕೋಟ್ಯಾಂತರ ರೂಪಾಯಿಗೆ ಎಷ್ಟು ಕಷ್ಟಪಡ್ತೇವೆ ಸಂಪಾದನೆ ಮಾಡಲಿಕ್ಕೆ. ಆ ಮನೆಯಿಂದ ಬರುವಂಥ ಸುಖ ಅಷ್ಟಿದೆಯಾ? ಬಾಡಿಗೆ ಮನೆಗಿದ್ರೂ ಕೂಡ ಅಷ್ಟು ಸುಖ ಆಗ್ತದೆ. ಯಾಕೆಂದರೆ ನಾವು ಮಲಗಿರುವ ಜಾಗ, ಇರುವ ಮನೆ ನಮಗೆ ಸುಖ ಎಷ್ಟು ಕೊಡ್ತದೆ. ಬಾಡಿಗೆ ಮನೆ ಇದ್ದರೂ ಕೂಡ ಮನಸ್ಸು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಷ್ಟೇ ಸುಖ ಆಗ್ತದೆ. ಆದರೆ ಬಾಡಿಗೆ ಮನೆಗಿರೋರೆಲ್ಲ ಸುಖ ಇಲ್ಲ ಅಂತ ಅರ್ಥನ, ಆನಂದವಾಗಿದ್ದಾರೆ. ಅದಕ್ಕೆ ಇದು ಒಂದು ಉದಾಹರಣೆ ಮಾತ್ರವೇ. ಇಂಥ ಎಷ್ಟೋ ಸುಖಗಳಿಗೋಸ್ಕರ ತುಂಬ ಹೆಚ್ಚಿನ ಕಷ್ಟವನ್ನು ಪಡ್ತೇವೆ. ಸಣ್ಣ ಸುಖಕ್ಕೋಸ್ಕರ ನೂರಾರು ಕಷ್ಟವನ್ನು ಪಡ್ತೇವೆ. ಇಲ್ಲಿ ಇಂದಿನ ಎಲ್ಲ ಈ ಪ್ರಾಪಂಚಿಕ ಅಪರಾಧಿಗಳಿಗೆ ಇದೇ ಕಾರಣ. ಕ್ಷಣಿಕ ಸುಖದ ಆಸೆಗೆ ಬಿದ್ದು ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳುವವರನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಕಾಣ್ತಾನೆ ಇರ್ತೇವೆ. ನಮಗೆ ಬಾಹ್ಯವಾಗಿ ಸುಖ ಎಂದು ಕಾಣುವುದು ದುಃಖವನ್ನು ಮರಿಹಾಕುವ ಮೊಟ್ಟೆ ಎನ್ನುವಂಥ ಸತ್ಯವನ್ನರಿಯದೆ ಅದೇ ಸುಖ ಎಂದು ಅದನ್ನು ಬೆನ್ನು ಹಿಡಿತೇವೆ. ಸುಖ ಅಂತಂಬೋದೇನಿಲ್ಲ, ಆ ಸುಖವೇ ದುಃಖದ ಮೊಟ್ಟೆಗಳನ್ನು ಹಾಕ್ತದೆ. ಬರುವ ಸುಖವೇ ಸ್ವಲ್ಪ ಅತ್ಯಲ್ಪದ್ದು. ಆ ದುಃಖದ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಬರುವ ಸುಖ ತುಂಬ ಕಡಿಮೆ. ಆದರೆ ದುಃಖ, ಅದಕ್ಕೋಸ್ಕರ ಎಷ್ಟು ಪರಿಶ್ರಮ, ಮಾನಸಿಕವಾದಂಥ ವೇದನೆ, ಎಷ್ಟು ಜನರಿಗೆ ತೊಂದರೆ ಕೊಡಬೇಕು, ನಾವು ತೊಂದರೆ ತಗೊಳ್ಬೇಕು. ಈ ಥರ ಪ್ರತಿಯೊಂದು ಬಾಹ್ಯ ಸುಖದ ಹಿಂದೆ ದುಃಖವೆಂಬ ಕತ್ತಲು ಮೂಡಿರ್ತದೆ. ಬಾಹ್ಯ ಸುಖ, ಆನಂದ ಎನ್ನುವುದು ಕೇವಲ ಒಂದು ಮಿಂಚು ಇದ್ದಂಗಿರುತ್ತೆ. ಅದು ಬಂತು ಎನ್ನುವರಲ್ಲಷ್ಟೇ ಬರಿದಾಗ್ತದೆ. ತಿಳುವಳಿಕೆ ಉಳ್ಳವರು ಈ ಬಾಹ್ಯ ಸುಖದ ಆಸೆಯಲ್ಲೂ ಬದುಕುವುದಿಲ್ಲ. ಅಧ್ಯಾತ್ಮದ ಬಗ್ಗೆ ಕೆಲವರು ಹೇಳುವುದಿದೆ. ಈಗಲೇ ನಮಗೇಕೆ ಈ ಅಧ್ಯಾತ್ಮ, ಅದೆಲ್ಲ ಕೂಡ 60 ಶಾಂತಿ ನಂತರ ಇಟ್ಕೊಳ್ಳೋಣ, ಈಗಿಂದ ಇದನ್ನು ಇಟ್ಕೊಂಡ್ರೆ ಜೀವನ ಮಾಡೋದು ಹೆಂಗೆ, ಸಂಪಾದನೆ ಮಾಡೋದು ಹೆಂಗೆ, ಇದು ಸರಿಯಲ್ಲ. ಆದರೆ ಇದು ಯಾಕೆ ಸರಿಯಲ್ಲ ಅಂತಂಬೋದು ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸಮಯಾತೀತ ಆಗಿರೋದ್ರಿಂದ ಈ ಶ್ಲೋಕದ ಭಗವಂತ ಇದಕ್ಕೆ ಅಧ್ಯಾತ್ಮ ನಮಗೆ ಈಗಲೇ ಯಾಕೆ ಬೇಕಾಗಿದೆ ಅಂತಂಬೋದು ಮುಂದಿನ ಅಷ್ಟು ವಾರ ಅದನ್ನು ನೋಡೋಣ. ಈ ವಿಚಾರದಲ್ಲಿ ನಮ್ಮ ಅನುಭವಗಳ ಜೊತೆ ನೋಡಿದಾಗ ನಮಗೆ ಹತ್ತಿರ ನಮ್ಮಲ್ಲೇ ಆದಂಥ ಪರಿಣಾಮಗಳು ಎಷ್ಟೋ ಕಾಣ್ತದೆ. ಸೊ ಹಾಗಾಗಿ ಅನುಭವದಿಂದ ನೋಡಬೇಕಾಗ್ತದೆ. ಕೇವಲ ಶ್ಲೋಕವನ್ನು ಓದಿ ಅದರ ಟೀಕಾ ತಾತ್ಪರ್ಯವನ್ನು ನೋಡಿದರೆ ನಮಗೇನು ಪ್ರಯೋಜನ ಆಗಲ್ಲ. ಆದರೆ
ನಮ್ಮ ಜೀವನದಲ್ಲಿ ಈ ಘಟನೆಗಳು ನಡೆದಂಥ ಅನುಭವಗಳ ಜೊತೆ ಬೆರೆಸಿದಾಗ ಮಾತ್ರ ಸತ್ಯ ಗೊತ್ತಾಗ್ತದೆ. ಹೌದಲ್ವಾ? ಈ ಸಣ್ಣ ಸುಖಕ್ಕೋಸ್ಕರ ಅಷ್ಟು ದೊಡ್ಡ ದುಃಖವನ್ನು ಯಾಕೆ ಪಡ್ತಾ ಇದ್ದೀನಿ ನಾನು? ಕರ್ತವ್ಯ ಕರ್ಮಗಳನ್ನು ಬಿಟ್ಟು, ಕರ್ತವ್ಯ ಕರ್ಮಗಳಲ್ಲಿ ಕೂಡ ದುಃಖ ಇಲ್ಲ, ಆದರೆ ಸರಿಯಾಗಿ ಕರ್ತವ್ಯ ಕರ್ಮಗಳು ಮಾಡದೇ ಇದ್ರೆ ದುಃಖ ಆಗ್ತದೆ. ಭಾಳ ಜನ ಸಂಸಾರ ಯಾಕೆ ಮದುವೆ ಮಾಡಿಕೊಂಡ ಏನು, ಎಷ್ಟು ಕಷ್ಟಪಡಬೇಕಾಗ್ತದೆ. ಆದರೆ ಕರ್ತವ್ಯ ಅದರಿಂದ ಒಳ್ಳೆಯದೇ ಆಗ್ತದೆ ಸಂಸಾರ. ಯಾಕಂದರೆ ಸೃಷ್ಟಿಯ ಕಾರ್ಯ ಮುಂದೆ ನಡಿಬೇಕು. ಮಕ್ಕಳಾಗಬೇಕಾದ್ರೆ ಮದುವೆ ಮಾಡಿಕೊಳ್ಳಬೇಕು, ಮದುವೆ ಮಾಡಿಕೊಳ್ಳಬೇಕಾದ್ರೆ ಯೋಗ್ಯವಾದಂಥ ಪುರುಷ, ಯೋಗ್ಯವಾದಂಥ ಸ್ತ್ರೀ ಸಿಗಬೇಕು. ಈ ಆಯ್ಕೆಯಲ್ಲಿ ಗೊಂದಲ ಆಗಬಹುದೇ ಪುನಃ. ಮದುವೆ ಮಾಡಿಕೊಂಡಂಥ ಮೇಲೆ ಕಷ್ಟ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಮದುವೆ ಮಾಡಿಕೊಂಡಾಗಿಂದ ಗಲಾಟೆ ಆಗ್ತಾ ಇದೆ, ಈ ಸಣ್ಣ ಕ್ಷಣಿಕ ಸುಖಕ್ಕೋಸ್ಕರ ಯಾಕಪ್ಪ ಮದುವೆ ಮಾಡಿಕೊಂಡೆ ಅಂತಾರೆ. ತಪ್ಪು. ಅಲ್ಲಿ ಮಾಡಬೇಕಾದಂಥ ಕರ್ತವ್ಯವನ್ನು ಸರಿಯಾಗಿ ಮಾಡದ್ರಿಂದ ಹೀಗೆ ಮಾಡಬೇಕು, ಹೀಗೆ ಮಾಡಲಿಲ್ಲ, ಅದಕ್ಕೋಸ್ಕರ ಕಷ್ಟ ಆಗೇ ಆಗ್ತದೆ. ಆಯ್ಕೆ ಮಾಡಿಕೊಂಡೋದ್ರಿಂದ ಮೊದಲಾಗಿ ಶುರು ಆಗ್ತದೆ. ಭಾಳ ಜನ ಹೇಳ್ತಾರೆ ಮದುವೆ ಮಾಡ್ಕೊಂಡಾಗಿಂದ ತುಂಬ ಕಷ್ಟ ರೀ. ಯಾಕೆ ಕಷ್ಟ? ಹೇಳಿದ ಮಾತು ಹೆಂಡತಿ ಅಥವಾ ಗಂಡ ಕೇಳ್ತಾ ಇಲ್ಲ ರೀ, ಏನು ಮಾಡಬೇಕು? ಮತ್ತು ಹೇಳಿದ ಮಾತು ಕೇಳಿದಂಥ ಗಂಡನನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ಏನು ಮಾಡ್ತಾ ಇದ್ರಿ? ಮದುವೆ ಮಾಡಿಕೊಳ್ಳೋ ಕಾಲಕ್ಕೆ ಒಳ್ಳೆ ಯೋಗ್ಯನಾದಂಥ ಸ್ತ್ರೀ ಪುರುಷ ಬೇಕು. ಆ ಹುಡುಕುವುದು ಅಂತಂಬೋದು ತುಂಬ ಜವಾಬ್ದಾರಿಯ ಕೆಲಸ. ಆ ಸಮಯ ಸರಿಯಾಗಿ ನಿರ್ವರ್ತನೆ ಮಾಡದೇ ಇದ್ದರೆ ಎಲ್ಲವೂ ಹಾದಿ ತಪ್ತದೆ. ಆಶ್ಚರ್ಯ ಆಗ್ತದೆ. ಇವತ್ತಿನ ದಿನ ಮದುವೆ ಮಾಡಿಕೊಳ್ಬೇಕಾದ್ರೆ ಇವು ಹೇಳ್ತಾರೆ, ತಂದೆ ತಾಯಿಗಳು ವರಾನ್ವೇಷಣೆ ವಧುನ್ವೇಷಣೆ ಎಲ್ಲ ಮಾಡಿದರೂ ಕೂಡ ಕೊನೆ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಮಾತಾಡಿಕೊಳ್ಳೋದನ್ನ ಇಂಟರ್ವ್ಯೂ ಅಂತ ಕರೀತಾರೆ. ಒಂದು 2 ಸೆಟ್ಟಿಂಗ್ ಇಂಟರ್ವ್ಯೂ ಆಗಬೇಕು. ಈ ಇಂಟರ್ವ್ಯೂಲ್ಲಿ ಕೇಳುವಂಥ ಪ್ರಶ್ನೆ ಏನು? ನಿನ್ನ ಲೈಫ್ ಗೋಲ್ ಏನು? ಎಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂತ ಇದೆಯಾ? US ಹೋಗಬೇಕು ಅಂದ್ಕೊಂತ ಇದೆಯಾ? ನೀನು ಏನು ಅಚೀವ್ ಮಾಡಬೇಕು ಅಂದ್ಕೊಂತ ಇಂಥ ಪ್ರಶ್ನೆಗಳೇ. ಅಂದರೆ ಒಂದು ಕೆರಿಯರ್ಗೆ ಬೇಕಾದಂಥ ಪ್ರಶ್ನೆಗಳನ್ನು ಹುಡುಗ ಹುಡುಗಿ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಕೇಳ್ತಾರೆ. ಇದೇ ಆಶ್ಚರ್ಯವಾದಂಥ ವಿಷಯ. ಹುಡುಗಿ ಹುಡುಗ ನೋಡ್ಬೇಕಾದ್ರೆ ಎಷ್ಟು ಪೇಷನ್ಸ್ ಇದೆ. ಕಷ್ಟಗಳು ಬಂದಾಗ ನಾವಿಬ್ಬರು ಹೇಗೆ ಇರಬೇಕು, ಕಷ್ಟಗಳು ಬಾರದಂತೆ ನಮ್ಮ ಪ್ಲ್ಯಾನ್ ಏನಿರಬೇಕು, ಒಳ್ಳೆಯ ಮಕ್ಕಳಾಗಬೇಕಾದ್ರೆ ಹೇಗಿರಬೇಕು, ಮದುವೆ ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲಿ ಇಂಥ ಪ್ರಶ್ನೆಗಳು ಹೊರಗೆ ಬರಬೇಕು. ದೇವ್ರ ದಯದಿಂದ ಇದು ಮದುವೆ ಆದಮೇಲೆ ಕೂಡ ಇಂಥ ಪ್ರಶ್ನೆಗಳು ಬರ್ತಾ ಇಲ್ಲ. ಈಗ ಇಲ್ಲೇ ಒಂದು ದೊಡ್ಡ ಹೊಂಡಕ್ಕೆ ಬೀಳ್ತಿದ್ದಾರೆ. ಹಾಗಾಗಿ ಈ ಥರ ಪ್ಲ್ಯಾನಿಂಗ್ ಇಲ್ಲದೆ ಯಾವುದಕ್ಕೋಸ್ಕರ ಹುಡಿದಾಗ ಏನು ನೋಡಬೇಕು? ಮಗನ ವಿದ್ಯಾರ್ಥಿ ಒಂದು ಪಾಠಶಾಲೆಯನ್ನು ನೋಡಬೇಕಾದ್ರೆ ಆ ಪಾಠಶಾಲೆ ಹಿಂದಿನ ಪರ್ಸೆಂಟೇಜ್ ಏನಿದೆ, ಟೀಚರ್ಸ್ ಎಲ್ಲ ಹೇಗೆ ಹೇಳ್ಕೊಡ್ತಾರೆ, ಫೀಸಸ್ ನಮ್ಮ ಕೈಲಿ ಆಗ್ತದ, ಇಷ್ಟು ಆಲೋಚನೆ ಮಾಡ್ತೇವೆ. ಒಂದು ಉದ್ಯೋಗವನ್ನು ಮಾಡ್ಕೋಬೇಕಾದ್ರೆ ಆ ಉದ್ಯೋಗದಿಂದ ನನಗೆ ಎಷ್ಟು ಸಂಬಳ ಸಿಗತ್ತೆ, ನನ್ನ ಓದಿಗೆ ಆ ಉದ್ಯೋಗದ ಸಂಬಳ ಸರಿ ಹೋಗುತ್ತಾ, ಏನಾದರೂ ಕಷ್ಟ ಇರ್ತೀಯಾ, ನನ್ನ ಮನೆಯಿಂದ ಆಫೀಸಿಗೆ ಹೋಗೋದು ಎಷ್ಟು ದೂರ ಆಗ್ತದೆ, ಅಲ್ಲೇ ಮನೆ ತೊಗೊಳ್ಬೇಕಾ, ದೂರ ಆಗ್ತದೆ, ಇಷ್ಟು ಆಲೋಚನೆ ಮಾಡ್ತೇವೆ. ಒಬ್ಬ ಹುಡುಗಿಯನ್ನು ಅಥವಾ ಹುಡುಗನನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ಏನು ಆಲೋಚನೆ ಮಾಡಬೇಕು? ಆ ಹುಡುಗಿ ನನಗೆ ಮದುವೆಗೆ ಬಂದ ಮೇಲೆ ಕಷ್ಟ ಬಂದಾಗ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾಳೆ, ನನಗೆ ಕಷ್ಟ ಬಂದ ಆ ಹುಡುಗ ನನ್ನ ಹೇಗೆ ರಕ್ಷಣೆ ಮಾಡ್ತಾನೆ, ನಮ್ಮ ತಂದೆ ತಾಯಿಗಳನ್ನು ಅವ್ರ ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಳ್ತಾರೆ, ಮನೆಗೆ ಯಾರಾದರೂ ಬಂದರೆ ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು, ಮುಂದಿನ ಸಂತಾನಕ್ಕೆ ಹೇಗಿರಬೇಕು, ಸಂತಾನವನ್ನು ಬೆಳೆಸಬೇಕಾದ್ರೆ ಹೇಗಿರಬೇಕು, ಇದನ್ನು ಪ್ಲ್ಯಾನ್ ಮಾಡಬೇಕು. ದೇವ್ರ ದಯದಿಂದ ಯಾರೂ ಮಾಡ್ತಾ ಇಲ್ಲ. ಮತ್ತು ಕೆರಿಯರ್ಗೆ ಸಂಬಂಧಪಟ್ಟದ್ದೇ ಬರುತ್ತೆ, ಮತ್ತು ಓದಿಗೆ ಸಂಬಂಧಪಟ್ಟ ನಾನು ಮದುವೆ ಆದಮೇಲೆ ಕೂಡ ಓದ್ಕೊಳ್ಬೇಕಂತ ಇದ್ದೀನಿ, ಅದಕ್ಕೆ ನೀವು ಸಹಕಾರ ಮಾಡಬೇಕು, ಇದನ್ನು ಕೇಳ್ತಾರೆ. ಆಶ್ಚರ್ಯವಾಗ್ತದೆ. ಸೊ ಇಂಥದ್ರಲ್ಲೇ ಬೇಕಾದ್ರೆ ನಾವು ಸರಿಯಾದಂಥ ಡೆಸಿಷನ್ ತೊಗೊಳ್ಳದೆ, ಆಯ್ಕೆ ಮಾಡಿಕೊಳ್ಳದೆ ಕಷ್ಟಗಳು ಬರ್ತೀವಿ. ಪುನಃ ಎಲ್ಲವನ್ನ ಆಲೋಚನೆ ಮಾಡಿಕೊಂಡರೆ ಹಿಂದಿನ ಕಾಲದೆಲ್ಲರೂ ಆನಂದವಾಗೇ ಇರ್ತಿದ್ರು. ಅದು ಕರ್ತವ್ಯ. ಅಂಥ ವಿಷಯಗಳನ್ನ ಹೊರತುಪಡಿಸಿದರೆ ಬೇರೆ ಕ್ಷಣಿಕ ಸುಖಕ್ಕೋಸ್ಕರ ದೊಡ್ಡ ಕಷ್ಟವನ್ನು ಪಡಿಸೋಬೇಕಾಗಿಲ್ಲ. ನಮ್ಮ ಕರ್ತವ್ಯಗಳನ್ನು ಬಿಟ್ಟು, ಶಾಸ್ತ್ರದಲ್ಲಿ ಹೇಳಿರುವಂಥ ಕರ್ತವ್ಯಗಳಿಗೆ ಲಾಜಿಕ್ ಇದೆ. ಆ ಕರ್ತವ್ಯಗಳನ್ನು ಹೊರತುಪಡಿಸಿ ಉಳಿದಂಥ ಸಣ್ಣ ಸುಖಕ್ಕೋಸ್ಕರ ದೊಡ್ಡ ಕಷ್ಟವನ್ನು ಪಡೋದು ವ್ಯರ್ಥ. ಸೊ ಇದು ಅವರವರ ಅನುಭವದಲ್ಲಿ ಜೋಡಿಸಿದರೆ ನಮ್ಮ ಸ್ವಲ್ಪ ಮಾನಸಿಕವಾದಂಥ ಸಂತೋಷದ ಕಡೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಭಗವಂತ ಇದನ್ನು ಹೇಗೆ ಮುಂದುವರಿಸಬೇಕು ಅಂತ, ಹೇಗೆ ನಾವು ಅದನ್ನು ಅನುಸರಿಸಬೇಕು ಅಂತ ಕೂಡ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾರೆ. ಅವುಗಳನ್ನೆಲ್ಲ ನಾವು ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಸಮಾಪ್ತವನ್ನು ಮಾಡೋಣ. ಬರುವಂಥ ದಿನ ಮತ್ತಷ್ಟು ಶ್ಲೋಕಗಳನ್ನು 29 ಶ್ಲೋಕ ಇದೆ ಈ ಅಧ್ಯಾಯದಲ್ಲಿ. ಉಳಿದ 7 ಶ್ಲೋಕವನ್ನು ಬರುವಂಥ ವಾರ ಮುಕ್ತಾಯವನ್ನು ಮಾಡಿ
ಧ್ಯಾನ ಯೋಗಕ್ಕೆ ಪ್ರವೇಶ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.